Hi. Hi. How are you? I'm fine. He's my brother, Chandrakant. Hello. ಹಲೋ ಸರ್. ರೇಖಾ ರಾತ್ರಿ ಎಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ಲು ಸರ್. Is it Rekha? ನೀವೇನ್ ಮಾಡ್ತಾ ಇದ್ದೀರಾ? ನಾನು ಚಿಕ್ಕದಾಗ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇಟ್ಕೊಂಡಿದ್ದೀನಿ ಸರ್. You mean constructions? ಏರ್ಪೋರ್ಟ್ ರೋಡಲ್ಲಿ ನಂದೊಂದು 40 acres ಲ್ಯಾಂಡ್ ಇದೆ. ಅಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಡಕ್ಕಾಗತ್ತಾ ನಿಮ್ಗೆ? ಏರ್ಪೋರ್ಟ್ ರೋಡಲ್ಲಿ ನಾನಾ? Of course, ಖಂಡಿತ ಕಟ್ಕೊಡ್ತಾರೆ. ರೇಖಾ ಟೇಸ್ಟ್ ಪ್ರಕಾರನೇ ಕಟ್ಕೊಡಿ, ಓಕೆ? ಸರ್ ಇನ್ನೊಂದು ವಿಷಯ, ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕಿತ್ತು. Yes, tell me. ಫ್ಲೈಓವರ್ ಕಟ್ಟೋದಕ್ಕೆ ಗೌರ್ಮೆಂಟ್ನಲ್ಲಿ ಒಂದು ಚಿಕ್ಕ ಟೆಂಡರ್ ಹಾಕಿದ್ದೀನಿ. ನೀವು ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಹೇಳಿದ್ರೆ. ಯಾರು ಮಿನಿಸ್ಟ್ರು? ಗೋವಿಂದಯ್ಯ ಅಂತ ಸರ್. ಗೋವಿಂದಯ್ಯ? ಹಾಂ, ಅವ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಅವ್ರು ತುಂಬ ಸ್ಟ್ರಿಕ್ಟು ಸರ್, ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಕನ್ನಡ ಮಾಲ್ ಅವ್ರ ಮೂಲಕ ನಾನೇ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದು. ಮೂವ್ ಮಾಡೋ ಥರ ಮಾಡ್ರೆ ಎಲ್ಲ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. Don't worry, bro. He'll do it. ಹಲೋ. ನಮಸ್ಕಾರ ಸರ್, ನಾನು ವಿಜಯ್ ಮಿಠಾಲ್. ನೆನ್ನೆ ತಾನೇ ಲಂಡನ್ನಿಂದ ಬಂದೆ. ಏನಿಲ್ಲ, ಒಂದು ಸ್ಮಾಲ್ ಟೆಂಡರ್ ಬಗ್ಗೆ ಮಾತಾಡಬೇಕಾಗಿತ್ತು. ಮುಗಿಸ್ಬೋಣ. ವಾಟ್? 25 lakhs. ಓಕೆ ಸರ್, 25 lakhs ಹೇಳ್ತೀರಾ ನಾನು ಹೇಳಿದ್ದಕ್ಕೆ? ಓಕೆ ಹ್ಞೂ ಅನ್ನಿ ಸರ್ ಪ್ಲೀಸ್. ಓಕೆ ಸರ್, ನಾಳೆ ಬಂದ್ಬಿಡ್ತೀನಿ. ನಾಳೆ ಮುಗಿಸ್ಬೋಣ. ಓಕೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ಇಟ್ಸ್ ಆಲ್ ರೈಟ್. ನಾನು ಇಷ್ಟು ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನೊಂದು ವಿಷಯ, ವ್ಯಾಲಿಡ್. ರೇಖಾಗೆ ಲಂಡನ್ ಲೈಫ್ ಅಂದರೆ ತುಂಬ ಆಸೆ. Is it Rekha? Yeah. Then why don't you join my London company? ಅವಳಿಗೆ ನಿಮ್ಮ ಫ್ಯಾಮಿಲಿಲಿ ಜಾಯ್ನ್ ಆಗಬೇಕು ಅಂತ ಆಸೆ ಸರ್. Yeah. What a surprise! Actually, ನಾನೇ ನಿನ್ನ ಹತ್ರ ಪ್ರಪೋಸ್ ಮಾಡಬೇಕು ಅಂತಿದ್ದೆ. I am really happy. But there is a small problem. ಏನು? ಲಂಡನ್ನಲ್ಲಿ ಅದ್ಯಾರೋ ಪ್ಯಾರಿಸ್ ಹಿಲ್ಟನ್ ಫಾರ್ ರಿಲೇಟಿವ್ ಅಂತೆ, ವೈಟ್ ಗರ್ಲ್. ಮಮ್ಮಿ ಡ್ಯಾಡಿ ನನಗೆ ಅವಳೇ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಐ ಕಾಂಟ್ ಸೇ ನೋ. ವಾಟ್ ಟು ಡೂ? ನೀವ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಏನು ಮಾಡಕ್ಕಾಗಲ್ಲ. ಆಸಮ್ ಐಡಿಯಾ ರೇಖಾ. ಬಟ್ ನಾನಿಲ್ಲಿ 2 ದಿನ ಇರ್ತೀನಿ. ಅಷ್ಟರಲ್ಲೇ ಮ್ಯಾರೇಜ್. ಅದಕ್ಕೇನಂತೆ, ನಮ್ಮನೇಲೆ ಒಂದು ಸಿಂಪಲ್ ಆಗಿ ಮ್ಯಾರೇಜ್ ಇಟ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಲಂಡನ್ ಅಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಳ್ಳೋಣ. ಎಸ್ ಅನ್ನಿ ಸರ್. ನನಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಪ್ಲೀಸ್. ಐ ಲವ್ ಯು ರೇಖಾ. ಐ ಲವ್ ಯು ಟು. ಮಿನಿಸ್ಟರ್ ಮನೆಗೆ ಯಾವಾಗ ಹೋಗೋಣ ಸರ್? ನೀವು ಯಾವಾಗ ಬ್ರೀಫ್ ಕೇಸ್ ತರ್ತಿರೋ ಅವಾಗ. ಓಕೆ. ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ, ತಪ್ಪಾಗಿ ತಿಳಿಬೇಡ ತಂಗಿ. ತಂಗಿನ? ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ. ತಾಳಿ ಕಡಿದು ಅವನು ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾನು. ಎಂತದಮ್ಮ ನೀನು? ಹರಕು ಮುರುಕು ಇಂಗ್ಲಿಷ್ ಮಾತಾಡೋದಕ್ಕೆ ನಮಗೆ ಬರುವುದಿಲ್ಲ. ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವಾ? ಕಾಲೇಜಿನಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಫೇಲ್ ಆದ ಸ್ಟೂಡೆಂಟ್, ಗೊತ್ತುಂಟಾ? ಇಲ್ಲಿರೋ ಲಾಲ್ ಬಾಗ್ರೆ ನೋಡಿ ಲಂಡನ್ ನೋಡುವುದು ಅಂತ ಬಂತು. ಅದಿರಲಿ, ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ. ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು. ಅವನಿಗೆ ನೀನು ಹೋಗಿ ಕೊಕ್ಕೋ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸ ಹಾಕಿ ಕೊಟ್ಟಿದೆಯಲ್ಲ, ಬಿಡುವುದು ಉಂಟಾ? ಕಿಲ್ಲಾಡಿ ರಸ ಕುಡಿದು ಬಾಟ್ಲಿ ಎಸ್ದು ಹೋಗಿದ್ದಾನೆ. ನಿನಗೆ ಮಂಡೆ ಬೇಡವಾ? ಬುದ್ಧಿ ಇಲ್ಲವಾ? ಅದಿರಲಿ, ಅದೆಂತದದು ದಿಢೀರ್ ಸಾಂಬಾರ್, ದಿಢೀರ್ ಪುಳಿಯೋಗರೆ ತರ ದಿಢೀರ್ ಮದುವೆ? ನೀವೇ ಅಲ್ವಾ ನನಗೆ ಟೈಮ್ ಇಲ್ಲ, ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು. ಅದಿರಲಿ, ಮದುವೆಗೆ ಮಂಟಪ ಹಾಕಿಸಿ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟು? ಇಲ್ಲ. ಹಾಯ್ ಪಿಪಿ, ಇದನ್ನು ದಾಖಲಿಸಿ ಆಯ್ತಾ? ಮದುವೆಗೆ ಫೋಟೋ ಏನಾರ ತೆಗೆಸಿದ್ದುಂಟು? ನೀವೇ ತಾನೇ ನಿಮ್ ಡಿಜಿಟಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಿಯಕ್ ಹೇಳಿದ್ದು. ಅದು ನಾನಲ್ಲ, ನಿನ್ನ ವಿಜಯ್. ಅದಿರಲಿ, ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟು? ಇಲ್ಲ, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯೇ ಹೇಳಿದ್ದು. ಜಡ್ಜಮ್ಮ ನೋಡಿ, ಅದು ನಾನಲ್ಲ, ವಿಜಯ್ ಅಂತ ಮಗುನೇ ಒಪ್ಕೊಂಡಾಯ್ತಲ್ಲ. ನೀವೇ ವಿಜಯ್, ನೀವ್ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ, ನೀನು. ಆ ಹುಡುಗನನ್ನು ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ಅಂತ ಬಳುಕೋರು ನೀವೇ ಅಲ್ಲವೇ? ಶಟ್ ಅಪ್. ಮಾಡ್ಲಿಂಗ್ ನನ್ನ ಹಾಬಿ. ಹೌದು, ನೀವು ಹೇಳುವ ಮಾಡ್ಲಿಂಗ್ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈಗೆ ಹಾಕ್ತಾರೆ, ಇಲ್ಲ ಕಿವಿಗೆ ಹಾಕ್ತಾರೆ, ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ. ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ಅಂತ ಅದೆಂತದೋ ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ? ಜಮಾಯಿಸಿ ಬಿಡ್ತಾರೆ. ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್. ಎಂತ ಫಾಸ್ಟ್ ಇವರು? ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ. ಟ್ರಾಫಿಕ್ ಅಲ್ಲಿ ಫಾಸ್ಟ್ ಇಲ್ಲ, ಎಲ್ಲಿ ನೋಡ್ರು ಜಾಮ್. ಟೆಕ್ನಾಲಜಿಲಿ ಫಾಸ್ಟ್ ಇಲ್ಲ, ಮಂಡಿ ಓಡಿಸಲಿ ಫಾಸ್ಟ್ ಇಲ್ಲ, ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್. ಆಯ್ತಾ ಜಡ್ಜಮ್ಮ, ನಾನು ಹೇಳುವುದು ಸರಿ ತಾನೆ? ಅದು ಬಿಡಿ ಜಡ್ಜಮ್ಮ. 25 ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ಅಂತ ತಂಗಿ ಒಪ್ಪಿಕೊಂಡಾಯ್ತಲ್ಲ. ಲಂಚ ಕೊಡುವುದು ತಪ್ಪು ಅಂತ ವೆಂಕಟಾಚಲಯ, ಲೋಕಾಯುಕ್ತ ವೆಂಕಟಾಚಲ ಹೇಳಿದ್ರು ನನಗೆ ನೆನಪುಂಟು. ಆದ್ರಿಂದ ತಪ್ಪು ಮಾಡಿದ ಅವರ ಅಣ್ಣನ ಒಳಗೆ ಹಾಕಿಬಿಡಿ. ಸೈಲೆನ್ಸ್. ಏನೂ ತಪ್ಪು ಮಾಡದ ಈ ಅಮಾಯಕನನ್ನ ಹೊರಗೆ ಬಿಟ್ಟು ಬಿಡಿ, ಆಯ್ತಾ?
ತಂಗಿ ತಂಗಿನಾ? ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ ನಾನವನಲ್ಲ ನಾನವನಲ್ಲ. ವಾವ್, ಅಮೇಜಿಂಗ್, ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಪೇಂಟಿಂಗ್ ಮಾಡಿದವ್ರ ಕೈಗೆ ಮುತ್ತು ಕೊಡ್ಬೇಕು. ಮುತ್ಗಿದ್ದೇನ್ ಕೊಡೋದು ಬೇಡ, ಇದನ್ ಬಿಡಿಸ್ತೋ ನಾನೇ. ನಿಮ್ ಹೆಸರು? ಹುಸೇನ್, ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್, ಜಾಕಿರ್ ಹುಸೇನ್. Stupid. ಜಾಕಿರ್ ಹುಸೇನ್, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ. ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು. ನಿಮ್ ಪೇಂಟಿಂಗ್ಸ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂಥರ ಪೇಂಟಿಂಗ್ ತರನೇ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ಒಂದು ಕವಿತೆ ಬರಿಬೇಕು ಅನಿಸ್ತಿದೆ. ಏನಂತ? ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಭುವಿಯ ಕೊರಳ ಪ್ರೇಮದ ಮಾಲೆ. ಚೆನ್ನಾಗಿದ್ಯಾ? ನಿಮ್ಮನ್ನ ನೋಡಿದ್ರೆ ಹಾಗಾಗಿ ಕವನಗಳು ಹೊರಗೆ ಬರ್ತಾ ಇದೆ. ನಿಮ್ ಲೇಟೆಸ್ಟ್ ಪೇಂಟಿಂಗ್ ಯಾವುದು? ಅದೇ ನಿಮ್ ಫ್ರೆಂಡ್ಸ್ ನೋಡ್ತೀಯಾರಲ್ಲ, ಒಂದು ಹೆಣ್ಣಿನ ಇನ್ನರ್ ಫೀಲಿಂಗ್ಸ್ ನ ಪೇಂಟ್ ಮಾಡಕ್ ಟ್ರೈ ಮಾಡಿದ್ದೀನಿ. ಈ ಪ್ರಪಂಚದಲ್ಲಿರೋ ಗ್ರೇಟೆಸ್ಟ್ ಫೀಲಿಂಗ್ಸ್ ಯಾವ್ದು ಗೊತ್ತಾ? ಲವ್ ಫೀಲಿಂಗ್ಸ್. ಅಪ್ಪ ಅಮ್ಮ ಗುರು ಯಾರು ಹೇಳ್ಕೊಡದೆ ತನ್ನಿಂತಾನೆ ಕಲಿಯೋ ವಿದ್ಯೆನೆ ಈ ಪ್ರೀತಿ. ಪ್ರೀತಿಸಲು ಸಖ ಸಖಿ ಒಮ್ಮೆ ಆದರೆ ಸಾಕು, ಮುಖಾಮುಖಿ. ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಪೇಂಟ್ ಮಾಡ್ತೀರಾ, ಚೆನ್ನಾಗಿ ಕವಿತೆನೂ ಬರೀತೀರಾ, ಕರೆಕ್ಟಾ? ಏನೋ ಸುಮಾರಾಗಿ. ನಿಮ್ಮ ಈ ಪೇಂಟಿಂಗ್ ಬೆಲೆ ಎಷ್ಟು? 1,15,000. ಬೆಲೆ ಜಾಸ್ತಿ ಅಂತ ಫೀಲಿಂಗ್ಸಾ? ನೋ 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 ನೋ, ನಾನ್ ತಗೋತೀನಿ. ನೀವು ತಗೊಳಗಿದ್ರೆ ನಿಮ್ಮ ಅಡ್ರೆಸ್ ಕೊಡಿ, ನಾನೇ ಪರ್ಸನಲ್ ಆಗಿ ಬಂದು ನಿಮ್ಗೆ ಕೊಡ್ತೀನಿ. ನೀವು ನಮ್ಮನೆಗೆ? ವೈ ನಾಟ್? ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ನನ್ನ ಅಡ್ರೆಸ್. ಪೂಜಾ, ನೀನ್ ಜಾಕಿರ್ ಹುಸೇನ್ ಬಂದಿದ್ದಾನೆ. ಜಾಕಿರ್ ಹುಸೇನ್. ನಮಸ್ತೆ. ಜಾಕಿರ್ ಹುಸೇನ್, ನಮಸ್ತೆ. ಓ ನಿಶಾ, ರೂಮಲ್ಲಿ ನನ್ನ ಬ್ಯಾಗ್ ಇದೆ, ತಗೊಂಡ್ಬರ್ತೀಯಾ ಪ್ಲೀಸ್? हेलो, हाँ फरमाइए. हाँ 11 बजे की फ्लाइट से पहुंच जाऊंगा. जी जी जरूर आऊंगा. ನಾನು ಅರ್ಜೆಂಟ್ ಬಾಂಬೆಗೆ ಹೋಗ್ಬೇಕು. ನಿಮ್ ತರನೇ ಒಬ್ರು ಫ್ಯಾನು, ಆದ್ರೆ ಮೀಸೆ ಇಟ್ಕೊಂಡ್ರು ಫ್ಯಾನು. ಅವ್ರಿಗೆ ನನ್ನ ಪೇಂಟಿಂಗ್ಸ್ ಎಲ್ಲ ಅವ್ರ ಮೇಲೆ ನಾನೇ ಹಾಕ್ಬೇಕು ಅಂತ ಆಸೆ ಪಡ್ತಾರೆ. ಫ್ಲೈಟ್ ಟಿಕೆಟು ಬುಕ್ ಮಾಡಿದ್ದಾರೆ. ಎಲ್ಲ ಅವ್ರ ಪ್ರೀತಿ. ತಗೊಳ್ಳಿ. ಏನಿದು? ಸೋನ್ ಪಪಡಿ. ನಾನು ನಾರ್ತ್ ಇಂಡಿಯನ್ ಅಲ್ವಾ, ಸೌತ್ ಇಂಡಿಯನ್ ಆಗಿದ್ರೆ ನಿಮ್ಗೆ ಹಲ್ವಾ ಕೊಡ್ತಿದ್ದೆ. ಥ್ಯಾಂಕ್ ಯು. ಇದೇ ನಿಮ್ ಪೇಂಟಿಂಗ್. ಇದನ್ನ ಇಲ್ಲೆಲ್ಲ ಹಾಕ್ತೀರಾ? ಇಲ್ಲಲ್ಲ, ಬ್ಯಾಂಗ್ಳೂರಲ್ಲಿ ನಮ್ಮ ಮನೇಲಿ ಹಾಕ್ತೀನಿ. ಓ ಪೂಜಾ, ತಗೊಳ್ಳಿ. ಕ್ಯಾಶ್ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆ. ಈಗ ಈ ಪೇಂಟಿಂಗ್ಸ್ ಅದೇ ಪೇಂಟಿಂಗ್ಸ್ ಅಂತ ನೀವು ಚೆಕ್ ಮಾಡಿದ್ರ? ಅದಕ್ಕೆ ಟ್ರಸ್ಟ್ ಅನ್ನೋದು, ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಾಫಿ ಕುಡ್ದು ಹೋಗ್ಬೋದಲ್ಲ? ಪೂಜಾ, ನಾನೊಂದು ವಿಷಯ ಹೇಳಿದ್ರೆ ಕೋಪ ಮಾಡ್ಕೊಳಲ್ಲ ತಾನೆ? ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಹಾಡಿದ್ರೆ ತಾನೇ ಹಾಡು, ಹಾರಿದ್ರೆ ತಾನೇ ಹಕ್ಕಿ, ಹೇಳಿದ್ರೆ ತಾನೇ ಪ್ರೀತಿ. ಪೂಜಾ, ನಾನು ಈ ಒಂದು ಕಾಫಿ ಅಲ್ಲ, ಲೈಫ್ ಲಾಂಗ್ ಜೀವನವಿಡೀ ನಿಮ್ ಜೊತೆ ಕಾಫಿ ಕುಡಿಬೇಕು ಅಂತ ಆಸೆ ಪಡ್ತೀನಿ. ಐ ಲವ್ ಯು ಪೂಜಾ. ನೀವು ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ, ನಾನು ಅಷ್ಟರಲ್ಲಿ ಬಾಂಬೆಗೆ ಔಟ್ ಮಾಡ್ತೇನೆ. ಬಾಯ್ ಪೂಜಾ. ಎಕ್ಸ್ಕ್ಯೂಸ್ ಮೀ, ಆರ್ಟಿಸ್ಟ್ ಜಾಕಿರ್ ಹುಸೇನ್. जी हाँ. ನೀವಾ? ಅವತ್ತು ಬೇರೆಯೊಬ್ರು. ಅಚ್ಚಾ, ಓ, ಅವನ ಹೆಸರು ಜಾಕಿರ್ ಹುಸೇನ್. ಅವನು ನನ್ನ ದೊಡ್ಡ ಅಭಿಮಾನಿ. ಇಲ್ಲಿಗೆ ಬರೋವರೆಗೆಲ್ಲ ನನ್ನ ಆರ್ಟ್ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ, ನೀವು ನಮ್ ಗುರುಗಳಿದ್ದಂಗೆ ಅಂತಿದ್ದ. ನೆನ್ನೆ ತಾನೇ ಊರ್ಗೊಂದಲ್ಲ, ಏನಮ್ಮ ವಿಷಯ? ಏನೂ ಇಲ್ಲ, ನಾನೇ ಬುದ್ಧಿವಂತ ಅನ್ಕೊಂಡಿದ್ದೆ. ಅವ್ನು ನನಗಿಂತ ಬುದ್ಧಿವಂತ. ಏನ್ ಮೇಡಮ್, ಏನೋ ತುಂಬಾ ಯೋಚನೆ ಮಾಡೋ ಹಂಗೆ ಕಾಣಿಸ್ತಿದೆ. ಸರಿ ಪೂಜಾ, ನಿನ್ ಹತ್ರ 1 ಲಕ್ಷ ರೂಪಾಯಿ ಇಸ್ಕೊಂಡು ಇದನ್ನ ನಿನ್ ತಲೆ ಕಟ್ಬಿಟ್ಟು ಹೋಗ್ಬಿಟ್ನಲ್ಲ ಪಂಚಾಮೃತ. ನಾನ್ ಮೋಸ ಹೋಗಿದ್ದು ಜಾಕಿರ್ ಹುಸೇನ್ ಹತ್ರ. ಅದೇ ಕಣಮ್ಮ, ಆ ಜಾಕಿರ್ ಹುಸೇನೆ ಈ ಪಂಚಾಮೃತ. ಅಮ್ಮ, ಅವನ್ ಆಗಿರ್ಬೋದು, ಅವನ್ ಆಗಿಲ್ದೇ ಇರಬಹುದು. ಓ ಮೈ ಗಾಡ್, ಐ ಡೋಂಟ್ ನೋ. ಸಾಕ್ ನಿಲ್ಸಮ್ಮ, ಕೋರ್ಟ್ಗೆ ಹೋದ್ರೆ ಅವ್ನ್ ನನ್ ತಲೆ ಕೆಡಿಸ್ತಾನೆ, ಇಲ್ಲಿಗೆ ಮನೆಗೆ ಬಂದ್ರೆ ನೀನ್ ನನ್ ತಲೆ ಕೆಡಿಸ್ತೀಯ. ತಲೆ ಕೆಡಿಸ್ತಾನ? ಅಮ್ಮ, ಹೀಸ್ ಅ ಜೀನಿಯಸ್. ಶಟ್ ಅಪ್ ಪೂಜಾ, ಜಸ್ಟ್ ಶಟ್ ಅಪ್. ಅಮ್ಮ, ಐ ಆಮ್ ಟೆಲ್ಲಿಂಗ್ ಯು, ಹೀಸ್ ಅ ಜೀನಿಯಸ್. ಶಟ್ ಅಪ್ ಮೈ ಡಿಯರ್, ಹಿ ಇಸ್ ನಾಟ್ ಎ ಜೀನಿಯಸ್, ಹಿ ಇಸ್ ಅ ಕಲ್ಪ್ರಿಟ್, ಹಿ ಇಸ್ ಅ ಕಾನ್ ಮ್ಯಾನ್. ನೋ, ಹಿ ಇಸ್ ನಾಟ್. ಅಮ್ಮ,
ಇನ್ನು ಜಡ್ಜ್ಮೆಂಟ್ಗೆ ಟೈಮ್ ಇದೆ. ನೀನೇನ್ ಅವನ್ ಪರವಾಗಿ ವಾದ ಮಾಡ್ತಿದ್ಯಾ? ನೀನೇನ್ ಅವನ್ ವಕೀಲ? ನೋ, ಐ ಆಮ್ ಹಿಸ್ ಫ್ಯಾನ್. ಛೇ, ವೆರಿ ಬ್ಯಾಡ್ ಕೇಸ್. ಅಮ್ಮ, ಓಕೆ ಓಕೆ, ಥ್ಯಾಂಕ್ ಯು. ಅಮ್ಮ, ಕೋಪ ಮಾಡ್ಕೋಬೇಡ. ಲಿಸನ್ ಟು ಮೀ. ಹೇಳು. ನಿನಗೂ ನನ್ಗೂ ಒಂದ್ ಡೀಲ್. ಹ್ಮ್ ಈ ಕೇಸ್ ಮುಗಿಯೋಷ್ಟ್ರಲ್ಲಿ ನಾನೊಂದ್ ತೀರ್ಪು ಬರಿತೀನಿ. ನಿನ್ ತೀರ್ಪು ನನ್ ತೀರ್ಪು ಒಂದೇ ಆಗಿದ್ರೆ ಈ ಪ್ರಪಂಚದಲ್ಲಿ ಇಬ್ರು ಬುದ್ಧಿವಂತರಿದ್ದಾರೆ ನಾನು ಒಪ್ಕೋತೀನಿ. ಇಲ್ಲಾಂದ್ರೆ ನಾನೊಬ್ಳೆ ಬುದ್ಧಿವಂತೆ ಅಂತ ಹೆಮ್ಮೆ ಪಡ್ತೀನಿ. ಆಯ್ತು. ಆಯ್ತಾ? అక్కడ కొండల్లో బాంబు పెట్టి బ్లాస్ట్ చేస్తున్నారు, అదంతా కానీ ఉండండి. ఓకే అందరూ దిగండి, ఓకే ఓకే. దిగండి అందరూ. ఏ అక్కడ చూడు, ఆ పువ్వు ఎంత అందంగా ఉంది. నువ్వు పుష్పక్ విమానం పిక్చర్ చూసావా? అందులో కమల్ హాసన్ అమలా కోసం బిల్డింగ్ పైన ఎక్కి అడ్వెంచర్స్ గా పువ్వు తీసుకొస్తాడు. నువ్వు అలాగే నా కోసం అక్కడికి వెళ్ళి ఆ పువ్వు తీసుకొస్తావా? పిచ్చి పిల్ల బుద్ధుందా నీకు? అక్కడిపై పూలు తెస్తే నీ తలపైన కాదు నా బాడీ పైన పెట్టాలి. చచ్చిపోతాను, డెడ్ బాడీ అయిపోతాను. ఓ ఇప్పుడు వీడు డెడ్ బాడీని, లివింగ్ డెడ్ బాడీ. నేను ఏమేమి కలలు కన్నాను. నన్ను పెళ్లి చేసుకోబోయే అబ్బాయి బాంబులు పేలేటప్పుడు వర్షంలో ప్రభాస్ వస్తాడు కదా, హై స్పీడ్ లో. ఎక్కండి ఎక్కండి, త్వరగా బండి ఎక్కండి, వెళ్ళాలి. ఇంట్లో చెప్పొచ్చావా? చచ్చిపోతావు, పోరా రోడ్ చూసుకుని. వీలింగ్ చేస్తాడు. చూడు, బాస్ పిక్చర్ లో నాగస్లో చేస్తాడే. చూడు, అలాగే వీలింగ్ చేశాడు. ఇది కృష్ణి కదా? ఇక్కడ చూడు జర్కిన్. అవునే. నువ్వే కదా? బాంబ్ లో రన్నింగ్ నువ్వే కదా? బైక్ లో వీలింగ్ నువ్వే కదా? నాకు ఫ్లవర్ ఇచ్చింది కూడా నువ్వే కదా? నువ్వు క్రిష్ కదా? కాదు, కుష్ ఎక్స్క్యూజ్ మీ, ఈ I మాస్క్. want you to ask. Life is full of risk. मुझे हो गया इश्क. శాంతి ఎంత బాగున్నాడే. మంచి పర్సనాలిటీ. అవును. శాంతి షారుఖ్ లాగే ఉన్నాడు. బావగారు, శాంతి పెళ్లికి సొమ్మును కొనాలి కదా, వెళదామా? ఓకే.
నాకు తల నొప్పిగా ఉందన్నయ్య, నేను రాలేదు. ఓకే మా ఓకే ఓకే బావగారు ఇంకా చాలా అరేంజ్మెంట్స్ ఉన్నాయి. బాయ్. ఖుష్. హృతిక్ రోషన్. ఎవరైనా చూస్తే గొడవ వస్తుంది, ఎందుకు వచ్చావు? प्यार करने वाले किसी से नहीं डरते. నీకప్పుడప్పుడు ఫోన్ చేస్తుంటాను, తీసుకో. నీతో మాట్లాడలేక ఉండలేను. వెళ్ళు వెళ్ళు వెళ్ళు. జయం. జయం మనదే. బాయ్. బాయ్. హలో, హలో, ఎవరు? నేను జానీ వాకర్. జానీ వాకరా? అవును, నేను సమరసింహారెడ్డి గారి ఫ్రెండ్. ఆయన ఉన్నారా? సమరసింహారెడ్డి గారా? ఇది ఖుష్ గారు ఫోన్. అయ్యో కాదమ్మా, ఆయన పేరు సమరసింహారెడ్డి, రాయలసీమ. వాళ్ళది హా? రాయల్ ఫ్యామిలీ. ఆయన కలియుగంలో పుట్టిన మహాపురుషుడు. సమరసింహారెడ్డి గారికి సమరసింహారెడ్డి గారు. అంత పెద్ద మనిషి ఆయన. అయితే నా శత్రువు నా కాళ్ళు నరికినాడు రా, చెయ్యి నరికినాడు. అశుద్ధం కడుక్కునే చేత్తో అన్నం తినేటట్టు చేసినాడు. ఆ సమరసింహారెడ్డిని చంపి వాణ్ణి ముక్కలు ముక్కలుగా నరికి నా కాళ్ళ దగ్గర పడేసిన వద్దు చూపించడు మీ ముఖాలు నాకు. పండి పండి. ఒంటరిగా నిలిచిన ఒక్క మగాడు. ఆయన గర్జనకి వీర రాఘవరెడ్డి అదిరిపోయాడు. అరవద్దు, అరుస్తే అమ్మ తోడు అడ్డంగా నరకేస్తా. సమరసింహారెడ్డి, నిన్ను చంపి నీ శరీరాన్ని ముక్కలు ముక్కలుగా నరికి సీమలో ఇసిరేయకుంటే నా పేరు ఈర రాఘవరెడ్డి కాదురా. నీ అమ్మ నిన్ను నిజంగా రాయలసీమ గడ్డ పైన కనుంటే, నీ అమ్మ పాలు నీ తాగుంటే, నీ అబ్బ నీకు మొలతాడు కట్టుంటే, నీ మూతి మీదున్నది మొలచిన మిసమే అయితే రా రా, నన్ను చంపు రారా రా. మీ అందరినీ ఇక్కడే ఇప్పుడే తెగనరక్కపోతే ఈ మీసాన్ని గొరిగించుకుంటాను రా. రండ్రా. మీరు నాతో ఎందుకు అబద్ధం చెప్పారు? అబద్ధమా? నేనా? మీరెవరని నాకు అంతా తెలిసిపోయింది. తెలిసిపోయిందా? మీరు సమరసింహారెడ్డి గారు కదా, మీది రాయల్ ఫ్యామిలీ కదా, నువ్వు రాయలసీమ మొగుడు కదా. ఆ జానీవాకర్ ఫోన్ చేశాడా? సీమ కోసం అక్కడున్న విలన్స్ అందరినీ చంపేసి మీ ప్రాపర్టీస్ అన్ని ఊరి జనానికి ఇచ్చేసి ఒట్టి చేతుల్లో గెటప్ చేంజ్ చేసుకుని ఇక్కడికి వచ్చేస్తారు కదా. ఆ సీమే మన ప్రాపర్టీ. అక్కడ ఎంత ఇచ్చినా ఇంకా 10,000 acres ల్యాండ్, బంగ్లోస్, గోల్డ్, స్టీమర్స్ అన్ని ఉన్నాయి. ఈ సింహం అక్కడ ఉంటే చాలా రక్తపాతం అవుతుందని శాంతి కోసం ఇక్కడ వచ్చేసా. నా కోసమా? అవును శాంతి, నీ కోసమే. నాకు ఈ సింహమే కావాలి. ఆ కుక్కతో నాకు పెళ్ళొద్దు. నన్ను మీ సీమకు తీసుకుపోతారా? ఓం శుక్లాంబరం విష్ణుం శశివరణం చతుర్భుజం. హలో, ఎక్కడున్నారు? బంగారు, నేను ఇక్కడే ఉంటాను. రూమ్ లో ఎవరు ఉంటే పంపించే. ఓకే ఓకే. అన్నమయ్య నాగార్జునలా మారిపోయావే. అంత బంగారు కోసం. ఇంకొంచెం లేటుగా వచ్చుంటే నాకు పెళ్లి చేసి ఉండేవారు.
ఇప్పుడు మనం ఎక్కడికి వెళ్ళాలి? అంతనే సినిమాకి చెప్తాను. వెళ్దామా? తొందరగా ఈ డ్రెస్ వేసుకో. ఆ, ఈ ఓకే. బంగారులని ఇక్కడ రా. ఈ బంగారులని దీంట్లో వేసి ఇచ్చేయ్. అలాగే. పో. ఒక్కడలో మహేష్ బాబుతో వెళ్తున్నట్టుంది కదా. ఒక్కడు కాదు, ఇద్దరు. ಇದೆಂತದಿದು? 5-6 ಸಿನಿಮಾ ಸೇರಿಸಿ ಕಲಿಸಿ ರುಬ್ಬಿ ಕಲಬೆರಕೆ ಮಾಡಿದ ಒಂದು ರೀಮೇಕ್ ಸಿನಿಮಾ ಇದ್ದಾಗ ಇದೆಯಲ್ಲಮ್ಮ ನಿನ್ನ ಕತೆ. ಜಡ್ಜಮ್ಮ, ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದರೆ 2 ತೆಲುಗು 2 ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ ಇವಳು. ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ. ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ. ಇವಳಿಗೆ ಪುಸ್ತಕ ಅಂತ ಲವ್ ಬಂತಂತೆ. ಜೀವನ ಬೇರೆ, ಸಿನಿಮಾ ಬೇರೆ. ಜೀವನನೇ ಸಿನಿಮಾ ಅಂತ ತಿಳ್ಕೊಂಬಿಟ್ಟಿಯಲ್ಲ ತಾಯಿ ನೀನು. ಅವನು ಯಾರೋ ಬಹಳ ಪಟಿಂಗನೇ ಇರಬೇಕು, ನಿಜವಾದ ಸಿನಿಮಾ ನಾಯಕನಿರಬೇಕು. ಆದ್ರೆ ನಿನ್ನ ಜೀವನದಲ್ಲಿ ಖಳನಾಯಕನಾಗಿ ಬಿಟ್ಟನಲ್ಲ ಅವನು. ఖల్నాయక్ నువ్వు కాదు, సంజయ్ దత్. సుభాష్ కి చేసిన ఫిల్మ్. నువ్వంతా అబద్ధం చెప్తున్నావు. ಕೃಷ್ಣ ಕೃಷ್ಣ ಪಾಂಡುರಂಗ, ಇನ್ನೂ ನಿನಗೆ ಸಿನಿಮಾ ಹುಚ್ಚು ಹೋಗ್ಲಿಲ್ವಾ ತಾಯಿ? ಮಾತಕ್ಕೆ ಮುಂಚೆ ಕೃಷ್ಣ ಕೃಷ್ಣ ಅಂತಿದ್ರಲ್ಲ, ಯಾರದು? ಆ ಪಂಡರಾಪುರದ ಪಾಂಡುರಂಗ ನಮ್ಮ ಕುಲದೇವರಮ್ಮ. ಶ್ರೀಕೃಷ್ಣನ ಪರಮ ಭಕ್ತ ನಾನು. ಇದೊಂದೇ ನಿಜ. ಬಾಬಾ, ಇದೇ ನಿನಗೆ ಇವತ್ತು. ಓ, ದಾರಿ ಬಿಡ್ರಿ, ದಾರಿ ಬಿಡ್ರಿ. ಹಲೋ ಡಾಕ್ಟರ್. ಹಲೋ ಸರ್. ಇವನೇ ಅಕ್ಯೂಸ್. ಸರ್, ನನಗೆ ಈ ಸೂಜಿ ಕಂಡ್ರೆ ತುಂಬಾ ಭಯ. ಸೂಜಿ ದಯವಿಟ್ಟು ಹಾಕ್ಬೇಡಿ ಆಯ್ತಾ? ಸೂಜಿ ಕಂಡ್ರೆ ನಿಂಗೆ ಭಯ? ಅದನ್ನ ನಾನ್ ನಂಬೇಕು. ಹೌದು ಸರ್, ನಂಗೆ ಸೂಜಿ ಕಂಡ್ರೆ ಭಯ. ನನ್ನೇನ್ ಮುಟ್ಟಾಳ ಅನ್ಕೊಂಡಿದ್ಯಾ? ಡಾಕ್ಟ್ರೆ, ಸರ್. 3 ಇಂಜೆಕ್ಷನ್ ಹಾಕಿ ನನ್ನ ಮಗನ್ ಟೆಸ್ಟ್ ಮಾಡ್ರಿ. ನಾವೆಲ್ಲ ರೆಡಿ ಮಾಡಿ ನಿಮ್ಮನ್ನ ಕರಿತೀವಿ ಸರ್. ಏ ಇದೇನ್ ಮಾರ್ಕೆಟಾ? ಹಾಸ್ಪಿಟ್ಲು. ಇಂಟರ್ವ್ಯೂ ಏನಿಲ್ಲ. ಹೋಗಿ ಹೋಗಿ. ಎಕ್ಸ್ಕ್ಯೂಸ್ ಮೀ. ಏನು ನೀವಿಲ್ಲಿ? ಒಳಗೇನ್ ನಡೆಯುತ್ತೆ ಅಂತ ನೋಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ? ನಾನು ಲಾ ಸ್ಟೂಡೆಂಟ್, ಅದಕ್ಕೆ ಈ ಕೇಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಕೇಸ್ ಮೇಲ ಇಲ್ಲ ಅವನ್ ಮೇಲ? ಹೋಗಿ. ಥ್ಯಾಂಕ್ ಯು ಸೋ ಮಚ್. ಪಂಚಾಮೃತ, ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಿಜವಾದ ಉತ್ತರ ಹೇಳ್ಬೇಕು. ಹೇಳ್ತೀಯಾ? ಕೇಳಿ. ನಿನ್ನ ನಿಜವಾದ ಹೆಸರೇನು? ವಿಜಯ ಮಿತ್ತಾಲ್ ಸಮರಸಿಂಹ ರೆಡ್ಡಿಯಾಗಿ ನಾಟಕ ಆಡಿದ್ದು ನೀನೇ ತಾನೇ? ಸರ್ ಒಪ್ಕೊಂಬಿಟ ಸರ್, ಒಪ್ಕೊಂಬಿಟ. ಮುಟ್ಟಾಳ ನೀನ್ ಏನ್ ಕೇಳಿದ್ರು ಹೂ ಹೂ ಅಂತಿದ್ದಾನೆ. ನಾನ್ ಕೇಳಿದ್ರು ಅದನ್ನೇ ಅಂತಾನೆ. ಕೇಳೀಗ. ಅಯ್ಯ ಪಂಚಾಮೃತ, ನೀನೇನು ತಪ್ಪು ಮಾಡಿಲ್ಲ ಅಲ್ವಾ? ನೀನೇ ತಾನೇ ತಪ್ಪು ಮಾಡಿದ್ದು. ನಿನ್ನ ಬಾಯಲ್ಲಿ ಬೆರಳಿಟ್ಕೊಂಡಿದ್ಯಾ ಅಲ್ವಾ? ನೋಡಿದ್ಯಾ? ಕೇಳಿಸ್ಕೊಂಡ್ಯಾ? ಅವ್ನು ನನಗೆ ನಿನಗೆ ಇಬ್ಬರು ಬಾಯಲ್ಲೂ ಬೆರಳಿಡ್ತಿದ್ದಾನೆ. ಅಲ್ಲ ನನ್ ಮಗ. బంగారు, ఏం చేస్తున్నావు? ఉత్సవంలో రేఖలాగా ఈ గోల్డ్ అన్ని వేసుకుని మన ఫస్ట్ నైట్ కి రెడీ అవుతున్నా. వద్దు బంగారు, గుచ్చుతుంది. కావాలా అంటే నా సీమలో ఉండే అన్ని గోల్డ్ ఓల్డ్ అవుతా ఉంది. అదంతా కరిగించి అందులో నిన్ను మోల్డ్ చేసి ఉంచుతా. అయినా నాకు నిరాభరణ సుందరి అంటే చాలా ఇష్టం. తీసుకో. రామ్ తేరి గంగామైలిలో మందాకిని కట్టుకుంటుంది కదా, ఒక్క చీర కట్టుకొని మన ఫస్ట్ నైట్ కి రెడీ అవ్వు. ఆ బంగారులన్నీ ఇక్కడ ఇచ్చేయి బంగారు. రెడీ అవ్వు, మన ఫస్ట్ నైట్ ని గ్రాండ్ గా చేసుకుందాం. వస్తాడు అని చాలాసేపు వెయిట్ చేశాను, కానీ వాడు రాలేదు. ఈ విషయం అంతా మా అన్నయ్యకి ఎలాగో తెలిసిపోయి
మా అన్నయ్య వచ్చేసాడు. తాం తరగడ ధీం తరగడ తోం తరగడ నం తరగడ. అన్నయ్య శాంతి ఏమిది అవతారము? రామ్ తెరి గంగా మెలి అన్నయ్య. ఏమి? రామ్ తెరిగా? ఓ శాంతి నా మాట విను. శాంతి ಇದು ರಾಮತೇರಿ ಗಂಗಾ ಮೈಲಿ ಅಲ್ಲ, ಗೋಲ್ಡ್ ರೆಡ್ಡಿ ಕೈಲಿ ಗಂಗೆಬ್ಬರಿ ಮೈಲಿ. ಕ್ಷಮಿಸಿ ಜಡ್ಜಮ್ಮ, ಅಲ್ಲ ನಿನಗೆ ಮಂಡೆ ಉಂಟಾ? ತುಂಡು ಬಟ್ಟೆ ಕೊಟ್ಟು ಅವನು ಯಾಮಾರಿಸಿ ಹೋಗಿದ್ದಾನಲ್ಲ, ಓ ತೆಲುಗು ಪಿಲ್ಲ. ಅವನು ಹಾಕಿದ ಬಿಸ್ಕೆಟ್ಗೆ ನೀನು ನಾಯಿ ಮರತ್ರ ಹಿಂದೆ ಹೋಗಿದ್ಯಲ್ಲಮ್ಮ. ನಿನ್ನಂತ ಪಾಪದ ಹುಡುಗಿನ ಯಾಮಾರಿಸ್ಲಿಕ್ಕೆ ಅವನಿಗೆ ಮನಸ್ಸಾದ್ರೂ ಹೇಗೆ ಬಂತು? ಅಲ್ಲ ನೋಡಿ ಎಷ್ಟು ಚಂದ, ಲಕ್ಷಣವಾಗಿ ಒಳ್ಳೆ ಗೌರಮ್ಮ ಇದ್ದಾಗಿದ್ದಾಳೆ. ಪಕ್ಕದಲ್ಲಿ ಒಬ್ಬ ನಿಶ್ಚಿತಾರ್ಥ ಆಗಿರೋ ಹುಡುಗನ ಇಟ್ಟುಕೊಂಡು ಮತ್ತೊಬ್ಬ ಹೀರೋ ಬೇಕು ಇವಳಿಗೆ, ತಪ್ಪಲ್ಲವೋ? ಮರ್ಯಾದೆ ತಂತಿನ ಭಾಷೆ ಅಜ್ಜಿ. ಅದೆಂತದೋ ಬೆಟ್ಟದ ಮೇಲೆ ಮದುವೆ ಆದಳಂತಲ್ಲ, ಅದಕ್ಕೆಂತದರ ಸಾಕ್ಷಿ ಉಂಟಾ ಕೇಳಿ? దానికి అగ్గిపెట్టే సాక్షి. ಛೇ, ಮದುವೆಗೆ ಬೆಂಕಿ ಪಟ್ಟಣದ ಸಾಕ್ಷಿ ಕೊಡ್ತೀನಿ ಅಂತಾಳೆ ಇವಳು. ಎಂತ ಮುಗ್ದೆ ಇವಳು. ಹಾಯ್ ಪಿಪಿ, ಬೆಂಕಿ ಬಣ್ಣ ಕರೆಸಿ ಸಾಕ್ಷಿ ಕೇಳಲಿಕ್ಕೆ ಆಗ್ತದೋ? ಹೋಗಲಿ, ಕಟ್ಟಿಸಿಕೊಂಡ ತಾಳಿಯಾದರೂ ಕುತ್ತಿಗೆಯಲ್ಲಿರ್ಬೇಕಲ್ಲವೋ, ಅದೆಲ್ಲುಂಟು? ಕಟ್ಟಿದ್ರಲ್ಲವೇ ಅದಿರ್ಲಿಕ್ಕೆ. నీ మీద నువ్వు కోపంతో తాళి తీసి పారేశాను. ಛೇ, ತಾಳಿಯನ್ನು ಕಿತ್ತು ಬಿಸಾಕಿದೆಯಾ? ಏನು ತಾಳಿಯನ್ನು ಚಪ್ಪಲಿ ಎಂದುಕೊಂಡ್ಯಾ, ತಾಳಿ ಎಂದುಕೊಂಡ್ಯಾ? ತಾಳಿಯ ಮಹತ್ವ ಗೊತ್ತುಂಟ ನಿನಗೆ? ನಿನಗೆ ಮೊದಲೇ ಸಿನಿಮಾ ಹುಚ್ಚಲ್ಲವೋ? ತಾಳಿಯ ಮಹತ್ವ ಗೊತ್ತಾಗಬೇಕು ಅಂದ್ರೆ ನಮ್ಮ ಸಾಯಿ ಪ್ರಕಾಶನ ಒಂದೆರಡು ಚಿತ್ರ ನೋಡು, ಅವಾಗ ತಾಳಿಯ ಮಹತ್ವ ಎಂತದ್ದು ಗೊತ್ತಾಗುತ್ತೆ ನಿನಗೆ. ಕ್ಷಮಿಸಿ ಜಡ್ಜಮ್ಮ, ನನಗೆ ತಾಳಿಯ ಬಗ್ಗೆ ಮಹಾನ್ ಗೌರವ ಉಂಟು ಜಡ್ಜಮ್ಮ, ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡಿದೆ. ಈ ಹುಡುಗಿಗೆ ಸಿನಿಮಾ ಹುಚ್ಚು. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಮನೆಯಲ್ಲಿರೋ ದುಡ್ಡಲ್ಲಿ ಎತ್ತುಕೊಂಡು ಹೋಗಿ ಅವನಿಗೋ ಕೊಟ್ಟಿದ್ದಾಳೆ. ಅವನು ಇವಳಿಗೆ ಆಕಾಶದಲ್ಲಿ ಕಾಗಿ ತೋರಿಸಿ ಸರಿಯಾಗಿ ಮಂಡೆ ಮೇಲೆ ಟೋಪಿ ಹಾಕಿ ಓಡಿ ಹೋಗಿದ್ದಾನೆ. ಇವಳಿಗೆ ಎಂತ ಮಾಡೋದು ತೋಚದೆ. ತಾನು ನೋಡಿದ 4-5 ಸಿನಿಮಾದಲ್ಲಿರೋ ಹುಲಿ, ಸಿಂಹ, ನಾಯಿ, ನರಿ ಅಂತ ಮನೆಯಲ್ಲಿ ಒಂದು ಕತೆ ಕಟ್ಟಿದ್ದಾಳೆ. ಇವೆಲ್ಲವೂ ಶುದ್ಧ ಕಟ್ಟುಕತೆ, ಯಾವುದನ್ನು ನಂಬು ಹಾಗೆ ಇಲ್ಲ, ಆಯ್ತಾ? ಹೌದೌದೌದು, ನಾವು ಹೇಳೋದೆಲ್ಲ ಪಚ್ಚಿ ಸುಳ್ಳು, ನೀನು ಹೇಳುವುದು ಅಪ್ಪಚ್ಚಿ ಸುಳ್ಳು, ಆಯ್ತಾ? ಜಡ್ಜಮ್ಮ, ಇವಳು ಹೇಳಿದ ಕತೆಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ. ಇವಳು ಹೇಳಿದ ಹಾಗೆ ನಾನು ಹುಲಿಯೂ ಅಲ್ಲ, ಸಿಂಹವೂ ಅಲ್ಲ, 2 ಕಾಲು 2 ಕೈ ಇರುವ ಒಬ್ಬ ಮಾಮೂಲಿ ಮನುಷ್ಯ. ತಾವೇ ನೋಡ್ತಿದ್ದೀರಲ್ಲ, ನಾನವನಲ್ಲ. ಫ್ಯಾಂಟಾಸ್ಟಿಕ್. ನೀವ್ ಹೇಳಿದ ಎಲ್ಲಾ ಪಾಯಿಂಟ್ಸ್ ತುಂಬಾ ಚೆನ್ನಾಗಿತ್ತು. ಸತ್ಯ ಹೇಳಿದೆ ಅಷ್ಟೇ, ಸುಳ್ಳು. ನಿಮ್ಮ ಆಶ್ರಮಕ್ಕೆ ಬಂದು ನಿಮಗ್ ಮೋಸ ಮಾಡಿದವರು ಇವ್ರೇನಾ? ಅಮ್ಮ ಜಗನ್ಮಾತೆ ನಮೋ ನಮಃ. ಅಲ್ವಾ? ಸರಿಯಾಗಿ ನೋಡಿ ಹೇಳಿ. ಈ ವೇಷದಲ್ಲಿ ಬರ್ಲಿಲ್ಲ ಅಂದೆ. ಅಂದ್ರೆ ಸ್ಟೆಪ್ 1 ಟೇಕ್ ಇಟ್. ಸ್ಟೆಪ್ 2 ಟೇಕ್ ಇಟ್. ಕೃಷ್ಣನ ಅಪ್ಪಣೆಯಂತೆ ನಾವಿಲ್ಲಿ ಬಂದರೆ ಆ ಕಳ್ಳ ಕೃಷ್ಣನೇ ಕಾಣಿಸುತ್ತಿಲ್ಲವಲ್ಲ. ಸ್ವಾಮಿ, ಕೃಷ್ಣ ಇಲ್ಲಿಲ್ಲವೇ? ಎಲ್ಲಿ ನಗುವಿರುತ್ತದೆಯೋ, ರಂಜನೆ ಇರುತ್ತದೆಯೋ, ಉಲ್ಲಾಸ ಸಂತೋಷ ತುಂಬಿ ತುಳುಕುತ್ತಿರುತ್ತದೆಯೋ, ಅಲ್ಲಿ ಶ್ರೀಕೃಷ್ಣನಿರುತ್ತಾನೆ. ಇಲ್ಲೆಲ್ಲಿರುತ್ತಾನೆ? ವೈ ಎವರಿಬಡಿ ಸೋ ಸೀರಿಯಸ್? ವೈ? ನೀವು ಎಷ್ಟು ದೇವರ ಫೋಟೋಗಳನ್ನು ನೋಡಿದ್ದೀರಿ, ಎಷ್ಟೊಂದು ದೇವರ ವಿಗ್ರಹಗಳನ್ನು ನೋಡಿದ್ದೀರಿ. ಯಾವುದರಲ್ಲಾದರೂ ದೇವರು ಸೀರಿಯಸ್ ಮುಖದಲ್ಲಿರುವನೇ? ಇಲ್ಲ ಸ್ವಾಮಿ, ಇಲ್ಲ. ದೇವರು ಯಾವಾಗಲೂ ನಗುತ್ತಾ ಮಂದಸ್ಮಿತ ಮುಖದಲ್ಲಿರುವನಲ್ಲವೇ? ಅಂತಹ ದೇವರನ್ನು ಆರಾಧಿಸುವ ಈ ಸ್ಥಳದಲ್ಲಿ ಏಕೆ ಎಲ್ಲ ಇಷ್ಟೊಂದು ಸೀರಿಯಸ್ ಆಗಿದ್ದೀರಿ? ರಂಜನೆ, ಉಲ್ಲಾಸ, ನಗು, ಸಂತೋಷದಿಂದ ಆ ಕೃಷ್ಣನನ್ನು ಆರಾಧಿಸೋಣ, ಬರಮಾಡಿಕೊಳ್ಳೋಣ. ಕಮಾನ್ ಎವರಿಬಡಿ, ಎಂಜಾಯ್, ಲಾಫ್, ನಗಿ. ಇದೊಂದು ನಗುವೆ. ನಿಮಗೆ ನಗು ಬರದಿದ್ದರೆ ಒಬ್ಬರಿಗೊಬ್ಬರು ಕಚ್ಚುಗುಳಿ ಇಟ್ಟುಕೊಂಡು ನಗಿ ನೋಡಿ, ಹೀಗೆ. ಈ ರೀತಿ ನೋಡಿ, ಈ ರೀತಿ ನಗಿ. ಎಂಜಾಯ್. ಈ ಭಗವಾನ್ ರಂಜನೀಶನ್ ಇರುವವರೆಗೂ ನೀವು ನಗುತ್ತಲೇ ಇರಬೇಕು. ನಗಿ, ಎಂಜಾಯ್. ಚಂದ್ರಾಬಾಯ್, ಸ್ವಾಮಿ, ನಿನಗೆ ರಾಣಿ ಎಂಬ ಒಬ್ಬ ಡಾಟರ್ ಇರೋಳಲ್ಲವೇ? ಹೌದು ಸ್ವಾಮಿ. ಎಲ್ಲಿ ಕಾಣಿಸುತ್ತಲೇ ಇಲ್ಲವಲ್ಲ? ರಾಣಿ. ಸ್ಟೆಪ್ 1 ಟೇಕ್ ಇಟ್. ಸ್ಟೆಪ್ 2 ಟೇಕ್ ಇಟ್. ಬಾಮ್ಮ, ರಂಜನೇಶ್ ಸ್ವಾಮಿಗಳು ಆಶೀರ್ವಾದ ತಗೋ. ಸ್ವಾಮಿ,
ಕಚ್ಚಗುಳಿ ಕಚ್ಚಗುಳಿ ಇಟ್ಟು ನಗಿಸುತ್ತಿದ್ದೇನೆ. ಕಚ್ಚಗುಳಿ ಕಚ್ಚಗುಳಿ. ನಗು ನಗು. ಆ ನಗುವಿನಲ್ಲೇ ಆ ದೇವರನ್ನು ಆರಾಧಿಸೋಣ. An ounce of enjoyment is a ton of prayers to that God. ಕೃಷ್ಣ ತೆಗೆದುಕೋ. ಈ ಕಳ್ಳ ಕೃಷ್ಣನ ಮುದ್ದು ಮುಖದ ಮೇಲೆ ನಿಮಗೆ ತುಂಬಾ ಆಸೆ ಇಲ್ಲವೇ? ನಾವಿದ್ದೇವೆ. ಕೃಷ್ಣ, ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್. ಹಾ ಕೃಷ್ಣ, ಹಾ ಹೇಳು ಹೇಳು. ಹಾ ಹೌದೇ? ಓಕೆ ಕೃಷ್ಣ, ಓಕೆ ಕೃಷ್ಣ, ಓಕೆ, ಸಿ ಯು ಸೂನ್, ಬಾಯ್. ಚಂದ್ರಬಾಯ್, ಈಕೆ ಸಾಮಾನ್ಯವಾದ ಕನ್ಯೆ ಅಲ್ಲ. ಈಕೆ ನಿನ್ನ ಮಗಳು ರಾಣಿ ಅಲ್ಲ. ಆ ಕೃಷ್ಣನ ಮನದರಸಿ ರಾಧೆ. ಹೌದಾ ಸ್ವಾಮಿ? ಅಮ್ಮ, ನನ್ ಕನ್ಸು ನನ್ಸಾಗ್ತಾ ಇದೆ. ಹೌದು, ಈಗ ತಾನೇ ಶ್ರೀ ಕೃಷ್ಣ ಡಿವೈನ್ ಕಾಸ್ಮಿಕ್ ಎನರ್ಜಿ ಫೋನಲ್ಲಿ ನಮ್ಮ ಬಳಿ ಹೇಳಿದ್ದು. ಈಕೆ ಹಿಂದೆ ದ್ವಾಪರ ಯುಗದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಕೃಷ್ಣನನ್ನು ಹರ್ಟ್ ಮಾಡಿದ್ದರಿಂದ ಶಾಪಗ್ರಸ್ತಳಾಗಿ ಭೂಲೋಕದಲ್ಲಿ ರಾಣಿಯಾಗಿ ಬದುಕುತ್ತಿದ್ದಾಳೆ. ಆ ಕೃಷ್ಣ ನಮ್ಮನ್ನು ಇಲ್ಲಿ ಕಳಿಸಿದ್ದೇ ಇವಳ ಶಾಪ ವಿಮೋಚನೆ ಮಾಡಿ ಸ್ವರ್ಗಕ್ಕೆ ಕೊಂಡೊಯ್ಯಲು. ಹೌದಾ ಸ್ವಾಮಿ? ಅಮ್ಮ, ನನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾರಾ? ರಾಣಿ, ಗೆಟ್ ರೆಡಿ ಟು ಫ್ಲೈ ಟು ಹೆವನ್. ಚಂದ್ರಬಾಯ್, ನಾನು ಭಕ್ತಾದಿಗಳನ್ನು ಈಗಲೇ ನೋಡಬೇಕಿದೆ. ಕೂಡಲೇ ಸಂದರ್ಶನಕ್ಕೆ ರೆಡಿ ಮಾಡು. ಆಯ್ತು ಸ್ವಾಮಿ. ಡೋಂಟ್ ವರಿ ವೈಟ್ ಗರ್ಲ್, when I come to Germany I'll see you and bless you. Go. Bless you, bless you. Bless you, bless you. ಇವನು ನನ್ನ ಮಗ ಆಕ್ಸಿಡೆಂಟ್ ಮಾಡ್ಕೊಂಡು ತಮ್ಮ ಆಶೀರ್ವಾದ ತೆಗೆದುಕೋ ಈ ಹಣ್ಣು ಪ್ರಸಾದವನ್ನು. ತೊಲಗು ತೊಲಗು. ಬ್ಲಾಸ್ ಯು, ಬ್ಲಾಸ್ ಯು. ನಿನ್ನ ಹೆಂಡತಿ ಏನಾದಳು? ಅವನ್ ಜೊತೆ ಈ ಕೃಷ್ಣನ ಆರಾಧನೆಯಲ್ಲಿ ನೀನು ಕೃಷ್ಣನ ಲೀಲೆಗಳನ್ನು ಮರೆತಿದ್ದರ ಪ್ರತಿಫಲವಿದು. ಆ ಲೀಲೆಗಳನ್ನು ಮರೆಯಬೇಡ. ಹೋಗು ಹೋಗು, ತೊಲಗು. ನೆಕ್ಸ್ಟ್. ಸ್ವಾಮಿ, ತೀರ್ಥ ಕುಡ್ದು ಇವರೆಲ್ಲ ಯಾಕೆ ತೇಲಾಡ್ತಿದ್ದಾರೆ? ಅದು ಎಸ್ಟರ್ಡೇ 2 o'clock ನೈಟ್ಗೆ ಶ್ರೀಕೃಷ್ಣ ಬಂದು ಅವನು ರಾಮನವಳಿ ಪಡೆದಂತಹ ರಾಮರಸವನ್ನು ನನಗೆ ಕೊಟ್ಟು ಎಲ್ಲ ಭಕ್ತಾದಿಗಳಿಗೂ ಕೊಟ್ಟು ಮನವನ್ನು ರಂಜಿಸಲು ಹೇಳಿದ್ದಾನೆ. ನೀನು ಒಂದು ಲೋಟವನ್ನು ಕುಡಿದು ನೋಡು, ಮನವು ಹೇಗೆ ರಂಜಿತಗೊಳ್ಳುತ್ತದೆ ಅಂತ. ಬ್ಲೆಸ್ ಯು. ಹಾಯ್, ನೀನೆಲ್ಲಿಗೆ ಹೋಗುವೆ? ಕುಳಿತುಕೋ. ರಾಮರಸವೆಲ್ಲ ಅವರಿಗೆ, ನಿನಗೆ ನಾನಿಲ್ಲವೇ? ಚಂದ್ರಬಾಯ್. ಯಾರು? ಚಂದ್ರಬಾಯ್, ಯಾರು? ನಾನು ಶ್ರೀಕೃಷ್ಣ ಪರಮಾತ್ಮ. ಎಲ್ಲಿದ್ದೀರಾ ಸ್ವಾಮಿ? ಮೂರ್ಖ ಹೆಣ್ಣೆ, ಫೋಕಸ್ ಮಾಡಿ ನೋಡು. ನಿನ್ನ ಮುಂದೆ ನಿಂತಿರುವ ವಿಗ್ರಹ ಕೃಷ್ಣನಲ್ಲವೇ? ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಈ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ರಾಣಿಯಾಗಿ ಹುಟ್ಟಿರುವ ನನ್ನ ರಾಧೆಯನ್ನು ಒಲಿಸಲೆಂದೇ ನಾನು ಭಗವಾನ್ ರಂಜನೀಶನಾಗಿ ನಿನ್ನ ಆಶ್ರಮಕ್ಕೆ ಕಾಲಿಟ್ಟಿದ್ದೆ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ ನಾನು. ನನ್ನ ಆಸೆ ನೆರವೇರದಿದ್ದರೆ ನೀನು ನಾಯಿಯಾಗಿ ಹುಟ್ಟುವೆ, ಅರ್ಥವಾಯಿತೆ? ಆಯ್ತು ಸ್ವಾಮಿ. ನೀವು ಕೊಟ್ಟ ತೀರ್ಥ ತಗೊಂಡ ತಕ್ಷಣ ಭಗವಂತನ ಶ್ರೀರವಾಣಿನೇ ಕೇಳಿಸ್ತಾ ಇದೆ. ಎಂತ ತೀರ್ಥ! ಈ ಕಳ್ಳ ಕೃಷ್ಣನಿಗೆ ರಾಧೆಯನ್ನು ಮದುವೆಯಾಗುವ ಬಯಕೆ. ಹೌದು ಸ್ವಾಮಿ. ನಾನು ಈಗಾಗಲೇ ರಾಧೆಯ ಕನಸಿನಲ್ಲಿ ಬಂದು ಈ ವಿಷಯವನ್ನು ಹೇಳಿದ್ದೇನಲ್ಲವೇ? ಸ್ವಾಮಿ, ನಿನ್ನೆ ನಿಮಗೊಂದು ನನ್ನ ಸ್ನೇಹಿತ ಜಾನಿವಾಕರ್ ಫೋನ್ ಮಾಡಿದ್ದನಲ್ಲವೇ? ಸಕಲವೂ ತಿಳಿದಿರೋ ನಿಮಗೆ ನಾನು ಹೇಳಕ್ ಬಂದಿದ್ದೇನಲ್ಲ, ಎಂತ ದಡ್ಡಿ ನಾನು. ಸ್ವಾಮಿ, ನಿಮ್ಮಿಬ್ಬರ ಮದುವೆ ಮಾಡಲು ನೀನಾರು, ಬೇಡ ಎನ್ನಲು ಇವಳ್ಯಾರು? ಎಲ್ಲ ನನ್ನ ಇಚ್ಛೆಯಂತೆ ಆಗಲಿ. ಸ್ವಾಮಿ, ಬೆರಳು ನೋಯುತ್ತಿದೆಯೇ? ನೋವಲ್ಲದೆ ಮತ್ತಿನ್ನೇನು, 24 hours ಆ ಸುದರ್ಶನ ಚಕ್ರ ಸುತ್ತುತ್ತಿರುತ್ತದಲ್ಲವೇ? ಸ್ವಾಮಿ, ನಮ್ ರಾಧೆಗೆ ಎಂದು ಶಾಪ ವಿಮೋಚನೆ, ಎಂದು ಸ್ವರ್ಗಕ್ಕೆ ಕೊಂಡೊಯ್ಯಿತು. ವೀಸಾ ಬಂದ ಕೂಡಲೇ ಪಯಣ. ವೀಸಾನ? ನಾವು ಆಸೆ ಪಟ್ಟರಲ್ಲೇ ಇವಳಿಗೆ ವೀಸಾ. ಸ್ವಾಮಿಗಳಿಗೆ ತಿಳಿದೇ ಇರೋದೇನು? ಚಂದ್ರಬಾಯ್,
ನಮ್ಮ ಮೊದಲ ರಾತ್ರಿ ಆಗುವುದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ತೋರಿಸಬೇಕೆಂದಿದ್ದೇನೆ. ವಿಶ್ವರೂಪ ದರ್ಶನನ ನಮಗ ಧನ್ಯನಾದೇನು ಸ್ವಾಮಿ. ಆಯ್ತು, ನೀವೆಲ್ಲರೂ ಯಜ್ಞಕ್ಕೆ ರೆಡಿ ಮಾಡಿಕೊಳ್ಳಿ. ಹೊರಡಿ ಹೊರಡಿ ಬನ್ನಿ ಸ್ವಾಮಿ. ಹೊರಡಿ. ರಾಧೆ ರಾಧೆ, ಶೃಂಗಾರ ಪ್ರಿಯನಾದ ನನಗೆ ನಿನ್ನ ಎಲ್ಲ ಗೋಲ್ಡಾಭರಣಗಳೊಂದಿಗೆ ನೀನು ಯಜ್ಞದಲ್ಲಿ ಪಾಲ್ಗೊಳ್ಳುವಂತಹಳಾಗು. ಆಯ್ತೆ? ಆಯ್ತು ಸ್ವಾಮಿ. ಸದ್ದು, ಸೈಲೆನ್ಸ್, ಸದ್ದು, ಸೈಲೆನ್ಸ್ ಪ್ಲೀಸ್. ರಾಧೆಯನ್ನೊಬ್ಬಳನ್ನು ಬಿಟ್ಟು ನೀವೆಲ್ಲರೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ಪಡೆಯುವಂತರಾಗಿ ಹೋಗಿ ಹೊರಗಡೆ, ಹೋಗಿ ಎಲ್ಲ ಹೊರಗಡೆ. ರಾಧೆ, ಸ್ವರ್ಗಕ್ಕೆ ಹೋಗಲು ರೆಡಿ ಆಗು. ನಮ್ಮ ಆಶೀರ್ವಾದವನ್ನು ಪಡೆ, ನಮಸ್ಕರಿಸಿ. ಸ್ವಾಮಿ, ಹರಿ ಓಂ ಶ್ರೀಕೃಷ್ಣ ಜೈ ಕೃಷ್ಣ. ಅಯ್ಯೋ, ನಾವೆಂತ ಮೂರ್ಖರು. ಶ್ರೀಕೃಷ್ಣ ಒಳಗಿರುವಾಗ ನಾವು ಪರಮಾತ್ಮನನ್ನು ಇಲ್ಲಿ ಹುಡುಕ್ತಾ ಇದ್ದೀವಲ್ಲ. ನಡೀರಿ ಒಳಗೆ. ಹ್ಮ್, ನಡೀರಿ, ನಡೀರಿ. ಹೋಗೋಣ, ನಡೀರಿ. ಅಯ್ಯೋ, ಏನಿದಲ್ಲ? ರಾಣಿ, ರಾಣಿ. ಅಯ್ಯೋ ಅಯ್ಯೋ, ಎಂತ ಮೋಸ ಹೋದ್ವಿ. ಸೈಲೆನ್ಸ್, ಸೈಲೆನ್ಸ್. ದೇವರ ಹೆಸರು ಹೇಳಿ ನನಗೆ ಮೋಸ ಮಾಡಿ ದೇವರ ಒಡವೆಗಳನ್ನ ಕತ್ಕೊಂಡು ಹೋಗಿರೋ ಇವನನ್ನ ಇಷ್ಟೊಂದು ಮರ್ಯಾದೆ ಕೊಟ್ಟು ವಿಚಾರಿಸಬಾರ್ದು ಯುವರಾನರ್. ತಕ್ಷಣ ಇವನನ್ನ ಗಲ್ಲಿಗೆ ಹಾಕಿ, ಇಲ್ಲ ಅಂದ್ರೆ ನನಗ್ ಬರ್ತಾರೆ ಕೋಪದಲ್ಲಿ ಇವನು ನಾನೇ ಸಾಯಿಸ್ಬಿಡ್ತೀನಿ. ಹೌದು ಹೌದು ಮಾರಾಯ್ತಿ, ಹೌದೌದು. ನಿನಗೆ ನನ್ನ ನೋಡಿದ್ರೆ ಕೋಪ ಬರ್ತದೆ, ನನಗೆ ನಿನ್ನ ನೋಡಿದ್ರೆ ನಗು ಬರ್ತದೆ. ಅದು ಗೊತ್ತುಂಟಾ? ನೀನು ಹೇಳುವ ಕತೆ ಹೇಗುಂಟು ಗೊತ್ತಾ? ನಮ್ಮ ಊರಿನ ಕಡೆ ಯಕ್ಷಗಾನ ನಡೆಸ್ತಾರೆ, ಕೃಷ್ಣ ಲೀಲಾ ಅಂತ. ಹಾಗುಂಟು. ಅಲ್ಲ, ಯಾವನೋ ಕಳ್ಳ ಸ್ವಾಮೀಜಿ ಬಂದನಂತೆ, ನಾನೇ ಕೃಷ್ಣ ನೀನೇ ರಾಧೆ ಅಂದನಂತೆ, ಸ್ವರ್ಗಕ್ಕೆ ಹೋಗೋಣ ಅಂದನಂತೆ. ಇವರು ಮದುವೆ ಮಾಡಿ ಕೊಟ್ಟು ಬಿಟ್ರಂತೆ. ಎಂತದಿದು? ಛೇ! ಅಲ್ಲ, ಕೃಷ್ಣನ ಆಶ್ರಮದಲ್ಲಿರೋರು ಹೇಗಿರಬೇಕು? ರಾಮ ಕೃಷ್ಣ ಅಂತ ಭಜನೆ ಮಾಡಿಕೊಂಡು ಎಲ್ಲದರಿಂದ ವಿಮುಕ್ತಿ ಹೊಂದಬೇಕು. ಅದು ಬಿಟ್ಟು ಪ್ರೀತಿ ಪ್ರೇಮ ಮದುವೆ ಛೆ 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 ಛೆ. ನಮ್ಮ ಕಡೆ ಒಂದು ಗಾದೆ ಉಂಟು, ಕೇಳುವ ಪೆದ್ದ ಆದರೆ ನಾರಿನಲ್ಲೂ ತುಪ್ಪ ಸುರಿಸಬಹುದಂತೆ. ಇವರ ನಾರಿನಲ್ಲಿ ಆಯಿಲ್ಲು ಡೀಸೆಲ್ ಪೆಟ್ರೋಲ್ ಎಲ್ಲ ಸುರಿತಾ ಉಂಟು. ಮಗು, ನಿನಗಿನ್ನು ಚಿಕ್ಕ ವಯಸ್ಸು, ಆಸೆ ಕಳೆದುಕೊಳ್ಳುವ ವಯಸ್ಸು. ಆಸೆ ಪಡುವುದು ತಪ್ಪಲ್ಲ. ಪ್ರತಿಯೊಂದು ಹೆಣ್ಣು ಮಗು ಆಸೆ ಪಡ್ತಾಳೆ. ಯಾವ ರೀತಿ? ದೇವರಂತ ಗಂಡ ಬೇಕು ಅಂತ ಆಸೆ ಪಡ್ತಾಳೆ, ಕನಸು ಕಾಣ್ತಾಳೆ. ನೀನೆಂತದ್ ನೀನು ದೇವರನ್ನೇ ಗಂಡ ಬೇಕು ಅಂತ ಕನಸು ಕಾಣುವುದು? ಹುಚ್ಚಲ್ಲವೋ ಜಡ್ಜಮ್ಮ? ಈಗ ಯಾರಾದ್ರೂ ಒಬ್ಬ ನಾನೊಬ್ಬ ಅವತಾರ ಪುರುಷ ಕೃಷ್ಣ ಅಂತ ಬಂದ್ರೆ ನಾವೆಂತ ಮಾಡ್ತೇವೆ? ಅವನ್ನ ತೆಗೆದು ಮೆಂಟಲ್ ಹಾಸ್ಪಿಟಲ್ ಸೇರಿಸ್ತೇವೆ. ಅದು ಬಿಟ್ಟು ಹೆಣ್ಣು ಮಗುವನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ, ಹುಚ್ಚಲ್ಲವೋ ಜಡ್ಜಮ್ಮ? ಛೇ, ಏನ ಟೈಮೇ ಸಮಯ ಅಜ್ಜಿ ಮಾರಾಯ, ಮರಲೇ ರೊಟ್ಟು ಪಾತೇರೋನು ಮಾತೇರ್ಲ ಸೇರೊಂದು ತಪ್ಪು ಮಲ್ದೇರ್. ಕೃಷ್ಣ ಈ ಅಕ್ಲೇಗ ಬುದ್ಧಿ ಕುರು. ಜಡ್ಜಮ್ಮ, ಈ ಉಚ್ಚ ನ್ಯಾಯಾಲಯದಲ್ಲಿ ಸ್ವಚ್ಛವಾದ ಮನಸ್ಸಿನಿಂದ ಈ ಹುಚ್ಚರುಗಳ ಮಾತನ್ನ ತುಚ್ಛವಾಗಿ ಕಾಣಬೇಕು ಅಂತ ಅಚ್ಚ ಕನ್ನಡದಲ್ಲಿ ಕೇಳ್ಕೊಂತಿದ್ದೇನೆ. ಮಗು, ನೀನು ಮದುವೆ ಆಗಿದ್ದು ನಾನಲ್ಲ, ಅವರು ದೇವರು. ನಾನೊಬ್ಬ ಮಾಮೂಲಿ ಮನುಷ್ಯ, ಆಯ್ತಾ? ನಾನವನಲ್ಲ, ನಾನವನಲ್ಲ, ನಾನವನಲ್ಲ. ಬ್ರಿಲಿಯಂಟ್. ಜಾಕಿರ್ ಹುಸೇನ್. ಹಾಯ್ ಜಾಕಿರ್. ಎಷ್ಟು ಬಾರಿ ನಿಮಗೆ ಹೇಳುವುದು ನನ್ನ ಹೆಸರು ಪಂಚಾಮೃತ ಪಂಚಾಮೃತ ಅಂತ? ಛೇ! ಆಟೋಗ್ರಾಫ್? ಓ, ಆಟೋಗ್ರಾಫ್. ಆ ಸುದೀಪನ ಚಿತ್ರ ನೋಡಿದ್ದೇನೆ. ಅದರಲ್ಲಿ ಆ ಸವಿಸವಿ ನೆನಪು, ಸಾವಿರ ನೆನಪು ಬಹಳ ಚಂದ ಉಂಟು. ತಮ್ಮ ಹಸ್ತಾಕ್ಷರ. ಹಸ್ತಾಕ್ಷರ? ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಬಿಡಿ. ಬುದ್ಧಿವಂತ. ಪ್ಲೀಸ್ ಒಂದ್ ಸೈನ್ ಹಾಕಿ. ನಿಮ್ ಬುದ್ಧಿವಂತಿಕೆನ ನೀವು ಪಾಸಿಟಿವ್ ಆಗಿ ಉಪಯೋಗ ಮಾಡಿದ್ರೆ ಒಬ್ಬ ದೊಡ್ಡ ಲಾಯರ್ ಆಗ್ತಾ ಇದ್ರಿ. ಲಾಯರ್? ಆ ಸುಳ್ಳು ಹೇಳುವ ಕೆಲಸ? ಛೇ 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 ಛೇ. ನೋಡಿ, ನನ್ನ ನಾಲಿಗೆ ಸೀಳಿದರೂ ಎರಡು ಸುಳ್ಳು ಹೊರಗೆ ಬರುವುದಿಲ್ಲ, ಗೊತ್ತುಂಟಾ? ಹಾ, ಅದು ನನಗೆ ಲಾಲಾಯ ಕೆಲಸ. ತೆಗೆದುಕೊಳ್ಳಿ, ಬರ್ತೇನೆ. ನಾನವನಲ್ಲ, ನಿಜವಾಗ್ಲೂ ಬುದ್ಧಿವಂತ, ಸ್ಮಾರ್ಟ್ ಗೈ. ನಿಮ್ಮ ಹೆಸರು? ಹೆದರ್ಕೋಬೇಡಿ, ಹೇಳಿ. ಗೋಪಿನಾಥ್ ಅಲಿಯಸ್ ಗೋಪಿ ಸರ್. ಜಾನಿ ವಾಕರ್ ಅಲ್ವಾ? ಅದು ನನ್ನ ಅಡ್ಡ ಹೆಸರು ಸರ್. ಅಂದಹಾಗೆ ಮೊದಲು ಇವ್ರನ್ನ ಎಲ್ಲಿ ಭೇಟಿ ಆದ್ರಿ? ಸರ್, ನಾನೊಂದು ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಅಲ್ಲಿ ಇವ್ರನ್ನ ನೋಡಿದೆ ಸರ್. ಅಲ್ಲ, ಇವ್ರು ನಿಮ್ಗೆ ಹ್ಯಾಕ್ ಫ್ರೆಂಡ್ ಆದ್ರು? ಒಂದಿಬ್ಬರ ಜೊತೆಗೆ ಇವರು ಕುಡಿಯೋದಕ್ಕಿಂತ ಬಾರಿ ಬಂದಿದ್ರು ಸರ್. ಚೆನ್ನಾಗಿ ಕುಡಿದ್ರು ಸರ್. 1,000 ರೂಪಾಯಿ ಬಿಲ್ ಆಯ್ತು. ಅವ್ರು ನನ್ನ ಹತ್ರ ಕರೆದು, ಇದಕ್ಕೆ 500 ರೂಪಾಯಿ ಬಿಲ್ ಹಾಕು, ನಿನಗೆ 100 ರೂಪಾಯಿ ಕೊಡ್ತೀನಿ ಅಂದ್ರು ಸರ್. ನಾನು ಹಾಗೆ ಮಾಡಿದೆ ಸರ್. ಜೇಬಿಗೆ 100 ರೂಪಾಯಿ ಇಟ್ರು ಸರ್. ಅಲ್ಲಿಂದ ಕ್ಲೋಸ್ ಫ್ರೆಂಡ್ ಆದ್ವಿ ಸರ್. ಯಾವ ರೀತಿ?
ಹೋಗು ಬಾರು ಆಲ್ಮೋಸ್ಟ್ ಕ್ಲೋಸ್ ಸರ್. ಇವನು ಈ ಲೆವೆಲ್ ಫ್ರಾಡ್ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಆಗಾಗ ನನಗೆ ಫೋನ್ ಮಾಡೋನು, ಫೋನ್ ನಂಬರ್ ಕೊಟ್ಟು ಫೋನಲ್ಲಿ ಮಾತಾಡೋಂತ ಸ್ಕ್ರಿಪ್ಟ್ ಡೈರೆಕ್ಷನ್ ಮಾಡೋನು ಸರ್. ಅವ್ನು ಹೇಳಿದಂಗೆ ನಾನು ಫೋನಲ್ಲಿ ಪಟಪಟ ಅಂತ ಮಾತಾಡ್ತಾ ಇದ್ದೆ ಸರ್. ಸೂಪರ್ ಡೈರೆಕ್ಟ್ರು. ಅದೇನು ಜಾನಿ ವಾಕರ್ ಅಂತ ಹೆಸರು? ಸರ್ ನಾನು ಮೊದಲನೇ ಸಲ ಫೋನ್ ಮಾಡಿದಾಗ ಬಾರಲ್ಲಿ ಕೂತಿದ್ದೆ ಸರ್. ಯಾರು ಅಂತ ಕೇಳಿದ್ರು, ನನಗೆ ಕನ್ಫ್ಯೂಸ್ ಆಯ್ತು ಸರ್. ಅಣ್ಣ ಅಣ್ಣನ ಅಣ್ಣ ಅಲ್ಲಮ್ಮ, ನಾನು ನಿನ್ ಫ್ರೆಂಡು. ಫ್ರೆಂಡು ನೀನ್ ನನಗಲ್ಲ, ಅವನಿಗೆ. ಜಡ್ಜಮ್ಮ, ಇವನು ಫ್ರಾಡ್ ಅಂತ ಇವನು ಒಪ್ಕೊಂಡಾಯ್ತು. ಅಲ್ಲ ಮಾರಾಯ, ನಿನಗೆ 100 ರೂಪಾಯಿ ಸಿಗ್ತದೆ ಅಂತ ನೀನು 1000 ರೂಪಾಯಿ ಯಜಮಾನಿಗೆ ಹೋಗೋದನ್ನೇ ಹಾಳು ಮಾಡಿದ್ಯಾ ನೀನು. ಇಲ್ಲೊಬ್ಬ ಪಂಚಾಮೃತ ಅಂತ ಒಬ್ಬ ಅಮಾಯಕ ಸಿಕ್ಕಿ ಬಿದ್ದಿದ್ದಾನೆ, ಎಲ್ಲ ತಪ್ಪುಗಳು ಅವನೇ ಮಾಡ್ದ ಅಂತ ಹೇಳು ಅಂತ ನಿನ್ನ ಬಾಯಿಗೆ 1000 ರೂಪಾಯಿ ತುರುಕಿ ನಿನ್ನೆ ಕೊಂಡುಕೊಳ್ಳಬಹುದಲ್ಲ ಅವನು. ಯಾರು? ನನ್ನ ಹಾಗೆ ಇದ್ದಾನಲ್ಲ ಅವನು. ನಮ್ಮನ್ನೆಲ್ಲ ಸಿಕ್ಕಿಸಿಬಿಟ್ಟು ಯಾವುದೋ ಊರಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾನಲ್ಲ ಅವನು. ಡಬಲ್ ಆಕ್ಟಿಂಗ್ ಅಂತೀಯಾ? ಅವೆಲ್ಲ ಸಿನಿಮಾದಲ್ಲಮ್ಮ. ಹಾಗೆ ಹೇಳುವವರಿಗೆ ಮಂಡೇ ಇಲ್ಲ. ಮಾರ್ಚ್ 14ನೇ ತಾರೀಕು ಅವಳಿ ಜವಳಿ ದಿನ ಅಂತ ಆಚರಿಸುವುದು ಅದು ನನಗೆ ಗೊತ್ತುಂಟಾ? ಒಂದೇ ಮುಖ ಹೋಲುವವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟುವುದು ಉಂಟು, ಬೇರೆ ಬೇರೆ ಹೊಟ್ಟೆಯಲ್ಲಿ ಹುಟ್ಟುವುದು ಉಂಟು, ಅದು ನನಗೆ ಗೊತ್ತುಂಟಾ? ಹಾ, ಈಗ ನನ್ನ ಮುಖ ಸರಿಯಾಗಿ ನೋಡಿ ಹೇಳು, ಅವನೇ ನಾನು ಅಂತ ನೋಡು. Fooling you, no. Schooling you, yes. Here we go, damn. Push the tempo. Where my hoes at? Here we go, boom, up to your grill. Come on! ಅಯ್ಯೋ, ನೀನ್ ಅವನಲ್ಲ, ಅವು ನೀನಲ್ಲ. ಅಯ್ಯೋ, ನೀನ್ ಅವನಲ್ಲ, ಅವು ನೀನಲ್ಲ, ನೀನ್ ಅವನಲ್ಲ. ಮೇಡಮ್ ಪಂಚಾಮೃತ ವಿರುದ್ಧ ಸಾಕ್ಷಿ ಹೇಳ್ತೀರಾ ನೀವು? ಮೇಡಮ್, ಪಂಚಾಮೃತ ರಿಲೀಸ್ ಮಾಡಿದ್ರೆ ಮೊದಲೇ ಫಿಕ್ಸ್ ಆಗಿದ ರೀತಿ ಅವ್ರನ್ನ ನೀವು ಮದುವೆ ಆಗ್ತೀರಾ? ಪ್ಲೀಸ್ ಪ್ರೊಸೀಡ್. ತಾವು ದೊಡ್ಡ ಬಿಸಿನೆಸ್ ವುಮನ್, ತುಂಬಾ ಹೆಸರು ಮಾಡಿದಿರಿ ಅಂತ ಎಲ್ರಿಗೂ ಗೊತ್ತು. ತಾವು ಮದುವೆ ಆಗಿ? ಹೌದು, ಮದ್ವೆನೂ ಆಯ್ತು, ಡಿವೋರ್ಸು ಆಯ್ತು. ಫಾರಿನ್ ಅಲ್ಲೇ ಬೆಳೆದಿದ್ ನನಗೆ ಈ ಮೇಲ್ ಶಾರ್ನಿಸ್ಟಿಕ್ ಸೊಸೈಟಿನಲ್ಲಿ ನನ್ಗೆ ಅಡ್ಜಸ್ಟ್ ಆಗೋ ತರ ನನ್ ಗಂಡ ಆಗಿರ್ಲಿಲ್ಲ. ಯಾವಾಗ ನೋಡಿದ್ರು ನಿದ್ದೆ ಮಾಡದೆ ಕೆಲ್ಸ. ಡಿಸ್ಕಸ್ಟಿಂಗ್. ಅದಕ್ಕೆ ಅವನು ಡಿವೋರ್ಸ್ ಕೊಟ್ಟು ತುಂಬಾ ದಿನ ಒಂಟಿಯಾಗಿದ್ದೆ. ಒಂದಿನ ನನ್ನ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ಗೆ ಇಂಟರ್ವ್ಯೂ ಕರೆದಿದ್ದೆ. ನನ್ನ ಕಂಪನಿ ಬಗ್ಗೆ ಗೊತ್ತಾ? ಗೊತ್ತು ಮೇಡಮ್. ಹೋಮ್ ಅಪ್ಲಯನ್ಸಸ್ ನಿಮ್ ಮೈನ್ ಪ್ರಾಡಕ್ಟ್. ಶೇರ್ ಚಾರ್ಟ್ ಅಲ್ಲಿ ಶೇರ್ ರೈಸಿಂಗ್ ಅಲ್ಲಿ ಇದೆ. ನಿಮ್ ಶೇರ್ ವ್ಯಾಲ್ಯೂ 720 ರೂಪೀಸ್ 40 ಪೈಸೆ. ನಿಮ್ ಡೈಲಿ ಟರ್ನ್ ಓವರ್ 6 lakhs, ಮಂತ್ಲಿ ಟರ್ನ್ ಓವರ್ 1 crore 80 lakhs, ಇಯರ್ಲಿ ಟರ್ನ್ ಓವರ್ 22 crores. ಆಮ್ ಐ ರೈಟ್? ಗುಡ್. ಪಾಸಿಟಿವ್ ಅಪ್ರೋಚ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಕನ್ಯಾಕುಮಾರಿ ಹತ್ರ ನಿಂತ್ಕೊಂಡು ಈ ಕಡೆ ತಿರುಗಿ ನೋಡ್ತಾ ಇಂಡಿಯಾ ಎಲ್ಲಿಗೆ ಮುಗಿದೋಯ್ತು ಅಂದ್ರೆ ಅದು ನೆಗೆಟಿವ್ ಅಪ್ರೋಚ್. ಅದೇ ಈ ಕಡೆ ತಿರುಗಿ ಇಂಡಿಯಾ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಪಾಸಿಟಿವ್ ಅಪ್ರೋಚ್. ನಿಮಗೆ ಇಷ್ಟವಾದ ತತ್ವ ಯಾವುದು? 2 ಮೇಡಮ್. ಒಂದು ನೆಪೋಲಿಯನ್ ಹೇಳಿದ್ದು, ಮಾತಾಡದೆ ಕೆಲಸ ಮಾಡಬೇಕು, ಕೆಲಸ ಮಾಡ್ರ ಮೇಲೆ ಜನನೇ ನಮ್ಮ ಬಗ್ಗೆ ಮಾತಾಡಬೇಕು. ನಂಬರ್ 2 ಬರ್ನಾಡ್ ಶಾ ಹೇಳಿದ್ದು, ಈ ಪ್ರಪಂಚ ಯಾಕಿಗಿದೆ ಅಂತ ನೋಡೋದಕ್ಕಿಂತ ಈ ಪ್ರಪಂಚ ಯಾಕಿಗೆ ಇರಬಾರ್ದು ಅಂತ ನೋಡಿದ್ರೆ ಅವರೇ ಜಯಶಾಲಿಗಳು ಮೇಡಮ್. ಗುಡ್. ನೌ ಯು ಆರ್ ಇನ್ ಮೈ ಟೀಮ್. ಥ್ಯಾಂಕ್ ಯು ಮ್ಯಾಮ್. ಶ್ಯಾಮ್, ಸೆಕ್ರೆಟರಿ ಕೆಲಸ ಅಂದ್ರೆ 9 to 6 ಜಾಬ್ ಅಲ್ಲ, 24 hours ಜಾಬ್. ಆಫೀಸ್, ಮನೆ, ಏನೇ ಕೆಲಸ ಇದ್ರೂ ನೀವು ನೋಡ್ಬೇಕು. ಎಸ್ ಮೇಡಮ್, ನಾ ಬಂದಿರೋದೇ ಅದಕ್ಕೋಸ್ಕರ. ಗುಡ್. ಒನ್ ಮೋರ್ ಥಿಂಗ್, ನಿಮ್ ಬಾಸು ಹೆಂಗಸು ಅಂತ ಡೋಂಟ್ ಟೇಕ್ ಮೀ ಫಾರ್ ಗ್ರಾಂಟೆಡ್. ಐ ಡೋಂಟ್ ಬಿಲೀವ್ ಇನ್ ದಿಸ್ ಹೆಂಗಸರು ಗಂಡಸರು. ಐ ಡೋಂಟ್ ಲೈಕ್ ಇಟ್. ಇಸ್ ದಟ್ ಗುಡ್? ನಾನು ಅಷ್ಟೇ ಮೇಡಮ್, ನನಗೆ ಹೆಂಗಸರು ಗಂಡಸರು ಅದೆಲ್ಲ ಏನಿಲ್ಲ ಮೇಡಮ್. ಗುಡ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನೀನ್ ಇಲ್ಲಿಗೆ ಯಾಕೆ ಬಂದೆ? ಮ್ಯಾಮ್, ತಾವೇ ಹೇಳಿದ್ರಿ ಬೆಳಿಗ್ಗೆ ಬೆಳಿಗ್ಗೆ ತಮ್ಗೆ ಕಾಫಿ ಸಿಗರೇಟ್ ಎಲ್ಲ ತಂದ್ಕೊಡ್ಬೇಕು ಅಂತ. ತಂದಿದ್ದೀನಿ ಮ್ಯಾಮ್. ಓಕೆ ಓಕೆ, ಅಲ್ಲಿಟ್ಬಿಟ್ಟು ಹೋಗು. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಟೈಮ್ ಇಂದ ನನ್ನ ರೂಮ್ಗೆ ಹೇಳ್ದೆ ಬರ್ಬೇಡ. ಓಕೆ? ಯಾಕೆ ಮ್ಯಾಮ್? ಯಾಕೆಂದ್ರೆ ಅಲ್ಲ ಮ್ಯಾಮ್, ಅದೇನಂದ್ರೆ ನಾನು ಹಿಂದೆ ವರ್ಕ್ ಮಾಡ್ತೀನಲ್ಲ ರಘುಪತಿ ಅಂತ, ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಇದೇ ತರ ಕಾಫಿ ತಗೊಂಡು ರೂಮ್ ಕೊಡ್ತಿದ್ದೆ. ಅವ್ರೇನು ಹೇಳ್ತಿರ್ಲ ಮ್ಯಾಮ್. ಅವ್ರ ಗಂಡಸು, ನಾನು ಹೆಂಗಸು. ಹೌದಾ ಮ್ಯಾಮ್? ಅಂದ್ರೆ ಗಂಡಸರು ಹೆಂಗಸರಿಗೆ ಏನಾರ ವ್ಯತ್ಯಾಸ ಇದೆಯಾ ಮ್ಯಾಮ್? ಇನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂಮಂಚ ರೆಡಿಯಾಗಿದೆ. ವಾಟ್ ಇಸ್ ದಿಸ್ ಶ್ಯಾಮ್? ಏನಿದಲ್ಲ? ಮ್ಯಾಮ್, ನಿಮ್ ಬೆಡ್ರೂಮ್ ಎಲ್ಲ ರೆಡಿ ಮಾಡಿದೀನಿ ನಿಮ್ಗೋಸ್ಕರ ಮ್ಯಾಮ್.
ಇದೇನಿದು ಫಸ್ಟ್ ನೈಟ್ ತರ ಮಾಡಿದ್ದೀರಾ? ಐ ಯು ಮ್ಯಾಡ್? ಮ್ಯಾಮ್ ಏನ್ ಮ್ಯಾಮ್ ನೀವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ಳಿ ಮ್ಯಾಮ್. ನನಗೊಂದು ವಿಷಯ ಅರ್ಥ ಆಗಲ್ಲ ಮ್ಯಾಮ್. ಈ ಜನಗಳೆಲ್ಲ ಫಸ್ಟ್ ನೈಟ್ ಮಾತ್ರ ಗ್ರ್ಯಾಂಡ್ ಆಗಿ ತರ ಇರಬೇಕು, ಬೇರೆ ನೈಟ್ ಎಲ್ಲ ಡಲ್ ಆಗಿರ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತಾರೆ? ನನ್ನ ಪ್ರಕಾರ ಪ್ರತಿ ನೈಟು ಫಸ್ಟ್ ನೈಟ್ ತರ ಗ್ರ್ಯಾಂಡ್ ಆಗಿರ್ಬೇಕು ಮ್ಯಾಮ್. ಅದೆಲ್ಲ ಓಕೆ, ನೀವ್ಯಾಕೆ ಹಿಂಗ್ ಡ್ರೆಸ್ ಹಾಕೊಂಡು ಫಸ್ಟ್ ನೈಟ್ ರೆಡಿ ಆದಂಗೆ ಇಲ್ಲಾಗ್ ನಿಂತಿದ್ದೀರಾ? ಮ್ಯಾಮ್ ನಾನು ಯಾವಳು ಹಿಂಗೆ ಇರೋದು ಮ್ಯಾಮ್. ನನ್ನ ಪ್ರತಿ ರಾತ್ರಿನೂ ಮೊದಲ ರಾತ್ರಿ, ನನ್ನೆಲ್ಲ ನೈಟು ಫಸ್ಟ್ ನೈಟ್ ಅಂತ ಬದುಕೊಂಡ್ ಮ್ಯಾಮ್ ನಾನು. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್ ಮ್ಯಾಮ್. ಬ್ಯಾಚುಲರ್. ಮ್ಯಾಮ್ ಅಲ್ಲಿ ನೋಡಿ, ಹಣ್ಣು ಹಾಲೆಲ್ಲ ಇಟ್ಟಿದ್ದೀನಿ, ಪೆಟಲ್ಸ್ ಎಲ್ಲ ಹಾಕಿ ಬೆಡ್ ರೆಡಿ ಮಾಡಿದ್ದೀನಿ. ನೀವು ಹಣ್ಣು ತಿಂದು ಹಾಲು ಕುಡ್ದು ಖುಷಿಯಾಗಿ ಒಬ್ರೆ ಸುಖವಾಗಿ ಒಬ್ರೆ ಮಲ್ಕೊಳ್ಳಿ ಮ್ಯಾಮ್. ಓಕೆ? ಮ್ಯಾಮ್ ನಿಮ್ಗೆ ಇನ್ನೇನಾರು ಬೇಕು ಅಂದ್ರೆ ನಾನು ಇಲ್ಲೇ ಹೊರಗೆ ಮಲಗಿರ್ತೀನಿ, ಕರೆದ್ಬಿಡಿ ಮ್ಯಾಮ್. ಓಕೆ ಮ್ಯಾಮ್? ಓಕೆ ಮ್ಯಾಮ್. ಅಂಡ್ ಐ ವಿಶ್ ಆಲ್ ಯುವರ್ ನೈಟ್ ಶುಡ್ ಬಿ ಫಸ್ಟ್ ನೈಟ್ ಮ್ಯಾಮ್. ಓಕೆ ಮ್ಯಾಮ್, ಬಾಯ್, ಗುಡ್ ನೈಟ್. ಶ್ಯಾಮ್, ಶ್ಯಾಮ್. ಮ್ಯಾಮ್ ಬಂದೆ ಬಿಸಿ ಬಿಸಿ ಕಾಫಿ ಮ್ಯಾಮ್. ನನಗೆ ಕಾಫಿ ಬೇಡ, ಚಳಿ ಜ್ವರ ಬಂದಿದೆ. ಚಳಿ ಜ್ವರನಾ ಮ್ಯಾಮ್? ಇನ್ನೊಂದು ಬ್ಲಾಂಕೆಟ್ ತಗೊಂಬನ್ನಿ ಪ್ಲೀಸ್. ಮ್ಯಾಮ್ ತಂದೆ ಮ್ಯಾಮ್. ಬೇಗ ಮ್ಯಾಮ್, ಇದು ಕಾಶ್ಮೀರ್ ಬ್ಲಾಂಕೆಟ್ ಮ್ಯಾಮ್, ತುಂಬಾ ಬಿಸಿ ಆಗ್ಬಿಡುತ್ತೆ. ಓದ್ಕೊಳ್ಳಿ ಮ್ಯಾಮ್. ಸಾಲ್ತಲ್ಲ, ಇನ್ನೊಂದು ತಗೊಂಬನ್ನಿ ಪ್ಲೀಸ್. ಇನ್ನೂ ಒಂದ ಮ್ಯಾಮ್? ತಂದೆ ಮ್ಯಾಮ್. ಮ್ಯಾಮ್ ಓಕೆ. ಶ್ಯಾಮ್, ಮ್ಯಾಮ್ ಒನ್ ಮೋರ್ ಪ್ಲೀಸ್. ಮ್ಯಾಮ್ ಮ್ಯಾಮ್. ಒನ್ ಮೋರ್ ಬ್ಲಾಂಕೆಟ್, ಒನ್ ಮೋರ್ ಬ್ಲಾಂಕೆಟ್. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ನನ್ನ ಕೈಲಿನ ಆಗಲ್ಲ ಮ್ಯಾ. ಈ ಮನೇಲಿ ಇಷ್ಟು ಬ್ಲ್ಯಾಂಕೆಟೇ ಇಲ್ಲ ಮ್ಯಾ. ನಿಮಗೆ ಬಂದಿರೋ ಈ ಚಳಿ ಜ್ವರ ಎಂತದ್ದು ಅಂದ್ರೆ ಬ್ಲ್ಯಾಂಕೆಟ್ ಅಲ್ಲ ಮ್ಯಾ, ಬೆಡ್ಡೇ ತೆಗೆದು ಹೊಸರು ಈ ಚಳಿ ಜ್ವರ ಹೋಗಲ್ಲ ಮ್ಯಾ. ಇದು ಹೊರಗಡೆ ಅಟ್ಮಾಸ್ಫಿಯರ್ ಇಂದ ಬಂದಿರೋ ಚಳಿ ಅಲ್ಲ ಮ್ಯಾ, ಒಳಗಡೆಯಿಂದ ಬಂದಿರೋ ಚಳಿ ಮ್ಯಾ. ಈ ಹೆಣ್ಣು ಅನ್ನೋದೊಂದು ಐಸ್ ಗಡ್ಡೆ, ಹಿಮಾಲಯ ಇದ್ದಂಗೆ. ಗಂಡು ಅನ್ನೋದು ಬೆಂಕಿ, ಶಾಖ, ಸೂರ್ಯ ಇದ್ದಂಗೆ. ಆ ಸೂರ್ಯನ ಶಾಖ ಹಿಮದ ಮೇಲೆ ಬಿದ್ರೇನೆ ಹಿಮ ಕರಗಿ ನೀರಾಗಿ ಗಂಗೆಯಾಗಿ ಸಮುದ್ರ ಸೇರಿ ಅದ್ರ ಜೀವನ ಪಾವನ ಆಗೋದು ಮ್ಯಾಮ್. ಇಲ್ಲ ಅಂದ್ರೆ ಈ ಹೆಣ್ಣು ಅನ್ನೋಳು ಈ ಫ್ರಿಡ್ಜ್ ಅಲ್ಲಿ ಫ್ರೀಜ್ ಅಲ್ಲಿ ಇಟ್ಟಿರ್ತಾರಲ್ಲ ಐಸ್ ಗಡ್ಡೆ ಹಂಗಾಗ್ಬಿಡ್ತಾಳೆ ಮ್ಯಾಮ್. ಮ್ಯಾಮ್, ಮನುಷ್ಯನಿಗೆ ಕೋಟಿ ಕೋಟಿ ಇದ್ರೇನು, ಸುಪ್ಪತ್ತಿಗೆಲ್ ಮಲಗಿದ್ರೇನು ಮ್ಯಾಮ್, ಆದ್ರೆ ಒಂಟಿಯಾಗಿ ಮಲಗೋದ್ರಲ್ಲಿ ಏನಿದೆ ಸುಖ ಮ್ಯಾಮ್. ಚಾಪೆಯಲ್ಲಿ ಮಲಗಿದ್ರು ಒಂದು ಗಂಡಿಗೊಂದು ಹೆಣ್ಣು, ಒಂದು ಹೆಣ್ಣಿಗೊಂದು ಗಂಡು ಇರ್ಲೇಬೇಕು ಮ್ಯಾಮ್. ಐ ಆಮ್ ಸಾರಿ, ಡೋಂಟ್ ಮಿಸ್ಟೇಕ್ ಮೀ ಮ್ಯಾಮ್. ನಿಮ್ಗೊಬ್ಬ ಗಂಡು ಡಾಕ್ಟರ್ ಕರ್ಕೊಂಡ್ಬರ್ತೀನಿ ಮ್ಯಾಮ್. ಓಕೆ ಮ್ಯಾಮ್? ಓಕೆ, ಬಾಯ್ ಮ್ಯಾಮ್. ಶ್ಯಾಮ್, ಶ್ಯಾಮ್. ಬಂದೆ ಮ್ಯಾಮ್, ಬಂದೆ ಮ್ಯಾಮ್. ಎಸ್ ಮ್ಯಾಮ್. ಏನಿದು? ನೆನ್ನೆ ರಾತ್ರಿ ಏನ್ ಮಾಡಿದೆ? ನಿನ್ನೆ ರಾತ್ರಿ ಊಟನೂ ಮಾಡಿದೆ, ಮಲಗಿದೆ ಮ್ಯಾಮ್. ಹೇಳ್ಬೇಡ. ನೆನ್ನೆ ರಾತ್ರಿ ನಾನು ಬ್ಲೂ ಡ್ರೆಸ್ ಹಾಕಿದ್ದೆ, ಇದು ನಾನೇ ಚೇಂಜ್ ಮಾಡಿದೆ ಮ್ಯಾಮ್. ವಾಟ್? ಅದೇ ಮ್ಯಾಮ್, ಚಳಿ ಜ್ವರ ಬಂದು ಸಫರ್ ಆಗಿದ್ರಿ, ಮತ್ತೆ ಆತರ ಆಗ್ಬಾರ್ದು ಅಂತ ನಾನೇ ಚೇಂಜ್ ಮಾಡ್ಬಿಟ್ಟೆ ಮ್ಯಾಮ್. ಡೋಂಟ್ ಮಿಸ್ಟೇಕ್ ಮೀ ಮ್ಯಾಮ್. ಚೇಂಜ್ ಮಾಡ್ಬೇಕಾದ್ರೆ ನಾನು ಲೈಟಲ್ಲಿ ಆಫ್ ಮಾಡ್ಬಿಟ್ಟಿದೆ ಮ್ಯಾಮ್. ಅಯ್ಯೋ ನಾನು ಕಣ್ಣು ಮುಚ್ಕೊಂಡು ಮಾಡ್ಬಿಟ್ಟೆ ಮ್ಯಾಮ್. ಅದು ನಿಮಗೆ ಈ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲಲ್ಲ ಮ್ಯಾಮ್, ಅದಕ್ಕೆ ಒಂದು ಧೈರ್ಯ ಮಾಡ್ಬಿಟ್ಟೆ. ಸಾರಿ ಮ್ಯಾಮ್. ನಿನ್ನ ಈ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಸಂಬಳ ಇಲ್ಲದೆ ಇದೇ ಕೆಲಸ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ತರ ಕೆಲಸ ಮಾಡಕ್ಕೆ ಸಂಬಳ ಬೇರೆ ಕೊಡ್ಬೇಕಾ? ಅರ್ಥ ಆಗ್ಲಿಲ್ಲ ಮ್ಯಾಮ್. ಅರ್ಥ ಆಗ್ಲಿಲ್ವಾ? ಗಂಡನ್ಗೆ ಯಾರಾದ್ರೂ ಸಂಬಳ ಕೊಡ್ತಾರ? ಓಹೋ, ಅರ್ಥ ಆಯ್ತು ಮ್ಯಾಮ್, ಅರ್ಥ ಆಯ್ತು. ಗಾಟ್ ಇಟ್ ಮ್ಯಾಮ್. ನನಗೆ ತಾಳಿ ಯಾವಾಗ ಕಟ್ತೀರಾ ಮ್ಯಾಮ್? ಸ್ಟುಪಿಡ್, ತಾಳಿ ನೀ ನನಗೆ ಕಟ್ಬೇಕು. ಹೌದಾ ಮ್ಯಾಮ್? ಮ್ಯಾಮ್, ಇದ್ರಲ್ಲಿ ಮಾತ್ರ ಗಂಡು ಹೆಣ್ಣು ಎಲ್ಲ ನೀವು ಈಕ್ವಲ್ ರೈಟ್ಸ್ ಹೋರಾಡೋರಲ್ಲ ಮ್ಯಾಮ್. ಡೋಂಟ್ ಜೋಕ್. ಮನಸ್ ಮಾಡಿದ್ರೆ ನಾನೇ ತಾಳಿ ಕಟ್ಬಿಡ್ತೀನಿ. ನನಗೇನ್ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಹಾಗೆ ಮಗುನು ನಾನೇ ಹೆತ್ಕೊಟ್ಬಿಡ್ಲ ಮ್ಯಾಮ್. ಹಾಯ್ ಶ್ಯಾಮ್. ಹಾಯ್. ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಬನ್ನಿ. ಸರ್ಪ್ರೈಸ್? ಹಲೋ ಫ್ರೆಂಡ್ಸ್, ನಾನ್ ಹೇಳಿದ್ನಲ್ಲ ನಮ್ ಕಂಪನಿ ಮ್ಯಾನೇಜರ್ ಇವ್ರೆ, ಶ್ಯಾಮ್ ಪ್ರಸಾದ್. ನಾವಿಬ್ರು ಮದ್ವೆ ಮಾಡ್ಕೋತಾ ಇದೀವಿ. ಯಾವಾಗ ಸರ್ ನಿಮ್ ಮದ್ವೆ? ಅಲ್ಲ, ಈ ನ್ಯೂಸ್ ನ ಈಗ್ಲೇ ಫ್ಲಾಶ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನೋ ಶ್ಯಾಮ್, ನೀವ್ ಯಾತಕ್ಕೂ ವರಿ ಮಾಡ್ಬಿಡಿ. ಈ ನ್ಯೂಸ್ ಇವತ್ತೇ ಬರ್ಬೇಕು. ಫ್ರೆಂಡ್ಸ್, ಇದಕ್ಕೆ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಮೇಕ್ ದಿಸ್ ಅ ಗ್ರೇಟ್ ಕವರ್ ಸ್ಟೋರಿ. ಓಕೆ? ಓಕೆ ಮೇಡಂ. ಅಷ್ಟು ಚೆನ್ನಾಗಿದ್ದ ನನ್ ಶ್ಯಾಮ್.
ಇದ್ದಕ್ಕಿದ್ದಾಗ ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಅವ್ರನ್ನ ಇನ್ನೂ ಲವ್ ಮಾಡ್ತೀನಿ. ಯೋರ್ ಆನರ್, ದಯವಿಟ್ಟು ಅವ್ರಿಗೆ ಯಾವ ಶಿಕ್ಷೆನೂ ಕೊಡಬೇಡಿ ಅಂತ ನಾ ಕೇಳ್ಕೊತೀನಿ. ಸಾಕ್ಷಿನ ವಿಚಾರಣೆ ಮಾಡ್ಬೇಕಾ? ಇವರನ್ನು ನಾನೆಂತ ವಿಚಾರಿಸುವುದು? ಇವರು ನನ್ನ ಪರ ವಕೀಲರಂತೆ ನನ್ನ ಪರವಾಗಿ ಮಾತಾಡ್ತಿದ್ದಾರಲ್ಲ. ಆದರೂ ಕೂಡ ನಾನು